सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿಃ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಇಂದಿನಿಂದ ಮುಂದಿನ ಕೆಲ ದಿನಗಳವರೆಗೆ ಶ್ರೀ ಪುಷ್ಪದಂತಾಚಾರ್ಯ ಅನ್ನುವಂತಹವರು ರಚಿಸಿರುವ ಶ್ರೀ ಶಿವಮಹಿಮ್ನ ಸ್ತೋತ್ರಂ, ಇದರ ಬಗ್ಗೆ ಕೆಲವು ವಿಚಾರಗಳನ್ನು ಮಾಡುವಂತಹ ಅವಕಾಶ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕೆಲವು ಅನಿರೀಕ್ಷಿತ ಘಟನೆಗಳು ನಡೆದು ಹೋದಾಗ ನಾವು ಕೇವಲ ಅಲ್ಲಿ ಮೂಕ ಪ್ರೇಕ್ಷಕರಾಗಿರ್ತೀವಿ. ಅನೇಕಗಳನ್ನು ಕೆಲವು ಬಾರಿ ತಡೆದು ಅವುಗಳು ಜರುಗದಂತೆ ಒಂದು ಸುವ್ಯವಸ್ಥತೆ, ಒಂದು ಭದ್ರತೆಯನ್ನು ನಾವು ಕಾಪಾಡ್ಕೋತೀವಿ. ಆದರೆ ಇಟ್ ಈಸ್ ನಾಟ್ ಪಾಸಿಬಲ್ ಆಲ್ವೇಸ್. ಎಲ್ಲ ಸಂದರ್ಭಗಳಲ್ಲೂ ಆ ಸನ್ನಿವೇಶವನ್ನು ನಾನು ನನ್ನ ಪರವಾಗಿಯೇ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಪಟ್ಟಾಗ ಅವುಗಳು ನನ್ನ ಪರವಾಗಿ ನಿಲ್ಲಬಹುದು. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನನ್ನ ವಿರುದ್ಧವಾಗಿ ಅವು ನಡೆದು ಹೋಗುತ್ತೆ. ಆಗ ಏನೂ ಮಾಡೋಕ್ಕಾಗೋದಿಲ್ಲ. ಕೇವಲ ಆ ಘಟನೆಗೆ ನಾವು ಮೂಕ ಪ್ರೇಕ್ಷಕರಾಗಿ ಸಾಕ್ಷಿಯಾಗಿರ್ತೀವಿ. ಇಂತಹದನ್ನ ವಿ ಕಾಲ್ ಇಟ್ ಹೆಲ್ಪ್ಲೆಸ್ ಸಿಚುಯೇಷನ್. ನಾವು ಏನೂ ಮಾಡೋಕ್ಕಾಗೋದೇ ಇಲ್ಲ. ಕೆಲವುಗಳನ್ನು ನಮ್ಮಿಂದ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಹೀಗೆ ಅನ್ನಿಸಿ ನಾವು ಆ ಒಂದು ಸನ್ನಿವೇಶಕ್ಕೆ ಸೋತು ತಲೆಬಾಗಿ ಬಿಡ್ತೀವಿ. ಆಗ ನಮ್ಮಲ್ಲಿ ಉಳ್ಕೊಳ್ಳುವಂತಹದ್ದು ಕೇವಲ ಒಂದೇ ಒಂದು ದಾರಿ. ನನ್ನ ಕೈನಲ್ಲಿ ಈ ಒಂದು ಸನ್ನಿವೇಶವನ್ನು ತಡೆಯೋಕ್ಕೆ ಆಗ್ತಾ ಇಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ಅದನ್ನು ನಾನು ಎದುರಿಸಬೇಕಾಗತ್ತೆ. ತಡೆಯೋಕ್ಕಾಗೋದಿಲ್ಲ ಅಂತಂದ ಮೇಲೆ ಬರೋವಂತಹದ್ದನ್ನು ನಾನು ಎದುರಿಸಬೇಕು. ಸೊ ಅದಕ್ಕೂ ಕೂಡ ಕೆಲವು ರೀತಿಯ ಶಕ್ತಿ, ಸಾಮರ್ಥ್ಯ ಇವೆಲ್ಲ ಬೇಕಾಗುತ್ತೆ. ಆಗ ನಮ್ಮ ಪಾಲಿಗೆ ಉಳ್ಕೊಳ್ಳುವಂತಹದ್ದು ಒಂದೇ ಒಂದು ದಾರಿ, ಪರಮಾತ್ಮನನ್ನ ಕುರಿತು ಪ್ರಾರ್ಥನೆಯನ್ನು ಮಾಡುವಂತಹದ್ದು. ಹೇ ಪರಮಾತ್ಮ, ಈ ಕ್ಷಣದಲ್ಲಿ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆದ್ದರಿಂದ ಈಗೇನು ನಡೀತಾ ಇದೆ ಅದರ ವಿರುದ್ಧ ನಿಲ್ಲುವಂತಹ ಶಕ್ತಿ ನನಗಿಲ್ಲ. ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡು
ಹೀಗೆ ನಾವು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಮನಸ್ಸನ್ನು ನಾವು ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡಿಕೊಂಡು ಆ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಸಿದ್ಧರಾಗ್ತೀವಿ. ಸೊ ವಿ ಸೀಕ್ ಹಿಸ್ ಸಪೋರ್ಟ್. ಸೊ ನಮ್ಮ ಅಸ್ತಿತ್ವಕ್ಕಾಗಿ ನಾವು ಒಂದು ಆಶ್ರಯವನ್ನು ಬೇಡ್ತೀವಿ. ನಮಗೆ ಒಂದು ಆಶ್ರಯ ಬೇಕಾಗುತ್ತೆ. ಆಶ್ರಯ ಅಂತ ಹೇಳಿದಾಗ ಅನೇಕ ಸಂದರ್ಭಗಳಲ್ಲಿ ಈ ಆಶ್ರಯ ಅನ್ನುವಂತಹದ್ದು ನಮಗೆ ಎಲ್ಲವೂ ಆಗಿ ಹೋಗುತ್ತೆ. ಏನು ಇಲ್ಲ ಅಂತ ಹೇಳಿ ಒಂದು ಸಣ್ಣ ಆಶ್ರಯಕ್ಕಾಗಿ ನಾವು ಮೊರೆ ಹೋದಾಗ ಅನೇಕ ಸಂದರ್ಭಗಳಲ್ಲಿ ಆ ಒಂದು ಸಣ್ಣ ಆಶ್ರಯ ಅಂತ ಹೋಗಿರುವಂತಹದ್ದೇ ನಮ್ಮ ಪಾಲಿಗೆ ಬಹಳ ದೊಡ್ಡದಾಗಿ ಕೊನೆಗೆ ಅದು ಎಲ್ಲವೂ ನಮ್ಮ ಪಾಲಿಗೆ ಆಗಿ ಹೋಗುತ್ತೆ. ಸೊ ಹೀಗೆ ಪ್ರಾರ್ಥನೆ ಮಾಡಿದಾಗ ಭಗವಂತನಲ್ಲಿ ಒಂದು ಸಪೋರ್ಟ್ ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದಾಗ ಮೈಂಡ್ ಇಸ್ ಪ್ರಿಪೇರ್ಡ್. ನಾವು ಆ ಒಂದು ಸನ್ನಿವೇಶವನ್ನು ಎದುರಿಸೋದಕ್ಕೆ ಸಿದ್ಧರಾಗ್ತೀವಿ. ಆಗ ನಮ್ಮ ಮನಸ್ಸು ಮತ್ತು ಹೃದಯವನ್ನು ನಾವು ಗಟ್ಟಿ ಮಾಡ್ಕೋತೀವಿ. ಯಾಕೆಂತಂದ್ರೆ ಬದಲಾದಂತಹ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವಂತಹದ್ದನ್ನು ಬಿಟ್ಟರೆ ನಮಗೆ ದೆರ್ ಇಸ್ ನೋ ಅದರ್ ವೇ. ಸೊ ಈ ಹಂತದಲ್ಲಿ ಪರಮಾತ್ಮನನ್ನ ಪ್ರಾರ್ಥನೆ ಅಂತ ಹೇಳಿ ಒಂದು ಆಶ್ರಯವನ್ನು ಬೇಡ್ತೀವಿ. ಸೊ ಆಕ್ಚುಲಿ ಆಶ್ರಯ ಅಂತಂದ್ರೆ ಏನು? ಆಶ್ರಯ ಅಂತಂದ್ರೆ ಅಪ್ಸ್ ಅಂಡ್ ಡೌನ್ ಅಂತ ನಾವೇನು ಹೇಳ್ತೀವಿ, ಏರುಪೇರುಗಳು ಅಂತ ಹೇಳ್ತೀವಿ. ಆ ಏರುಪೇರುಗಳು ನಮ್ಮ ಜೀವನದಲ್ಲಿ ನಡೆದಾಗ ವಿ ಸೀಕ್ ಫಾರ್ ಸಮಥಿಂಗ್. ದಟ್ ಸಮಥಿಂಗ್ ವಿಚ್ ಫಿಕ್ಸಸ್ ಅವರ್ ಮೈಂಡ್ ಟು ದ ಪ್ರೆಸೆಂಟ್ ಕಂಡೀಷನ್ ಈಸ್ ಕಾಲ್ಡ್ ಆಶ್ರಯ. ಯಾವಾಗೆಲ್ಲ ಈ ಪರಿಸ್ಥಿತಿ ಎನ್ನುವಂತಹದ್ದು ಬಹಳ ಡಿಫಿಕಲ್ಟ್ ಅಂತ ಅನ್ಸುತ್ತೆ, ಆಗ ನಾವೇನು ಮಾಡ್ತೀವಿ, ಒಂದು ಸಪೋರ್ಟ್ ಬೇಕು ಅಂತ ಹೇಳಿ ನಾವೆಲ್ಲಿ ಹೋಗ್ತೀವಿ? ಪರಮಾತ್ಮನ ಬಳಿಗೆ ಹೋಗ್ತೀವಿ. ಆಗ ನಮ್ಮನ್ನ ಮುನ್ನಡೆಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದ್ರೆ, ನಿನ್ನನ್ನು ಬಿಟ್ಟರೆ ಈಗ ನಮ್ಮ ಪಾಲಿಗೆ ಇಲ್ಲಿ ಯಾರೂ ಇಲ್ಲ. ಆದ್ರಿಂದ ಈ ಪರಿಸ್ಥಿತಿಯಲ್ಲಿ ಕಾಪಾಡೋದಾದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಿ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ. ಹೀಗೆ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಹೊಂದಿ, ನೀ ಏನು ದಾರಿ ತೋರಿಸ್ತೀಯ ನಾನು ಅಲ್ಲಿ ಹೋಗ್ತೀನಿ, ಈಗ ಅದೊಂದೇ ಈಗ ನನಗೆ ಉಳಿದಿರೋದು ಅಂತ ಹೇಳಿ ಈ ಒಂದು ಪರಮಾತ್ಮನಲ್ಲಿ ಒಂದು ಸಪೋರ್ಟ್ನ ನಾವು ಬೇಡ್ಕೋತೀವಿ. ಸೊ ನಮಗೆ ಬೇಕಾಗಿರುವಂತಹ ಸಪೋರ್ಟು ಅಂತಂದರೆ ಅದು ಅನೇಕ ರೀತಿಯಲ್ಲಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಪೋರ್ಟ್. ಕಷ್ಟ ಅಂತ ಬಂದಾಗ ಎಲ್ರಿಗೂ ಒಂದೇ ರೀತಿ ಕಷ್ಟ ಅಲ್ಲ, ಮತ್ತು ಎಲ್ರಿಗೂ ಒಂದೇ ರೀತಿಯ ಸಪೋರ್ಟ್ ಸಿಸ್ಟಮ್ ಕೂಡ ಬೇಕಾಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಇಂತಹ ಒಂದು ಸಪೋರ್ಟ್ ಸಿಸ್ಟಮ್ ಅನ್ನುವಂತಹದ್ದು ಬೇಕಾಗುತ್ತೆ. ಆಗ ಅವುಗಳಿಗೆ ಹೊಂದ್ಕೊಂಡು ನಾವು ನಮ್ಮಲ್ಲಿ ಒಂದು ಡಿಫರೆಂಟ್ ವ್ಯಕ್ತಿತ್ವವನ್ನು, ಒಂದು ಪರ್ಸನಾಲಿಟಿಯನ್ನು ನಾವು ಬೆಳೆಸ್ಕೊಂಡು ಆ ಸನ್ನಿವೇಶವನ್ನು ಎದುರಿಸುವ ಸಲುವಾಗಿ ಸಜ್ಜಾಗ್ತೀವಿ. ಸೊ ಹೀಗೆ ಎಲ್ರಿಗೂ ಕೂಡ ಒಂದೊಂದು ಸಮಯದಲ್ಲಿ ಈ ಒಂದು ಸಪೋರ್ಟ್ಗಳು ಬೇಕಾಗುತ್ತೆ. ಯಾಕೆಂತಂದರೆ ಮನುಷ್ಯ ಅಂತಂದಾಗ ಇವತ್ತು ನನಗೆ ಬಂದಿರುವಂತಹ ಕಷ್ಟ ಮತ್ತೊಬ್ಬನಿಗೆ ಮುಂದೆ ಯಾವಾಗಲಾದ್ರೂ ಬರಬಹುದು, ಅಥವಾ ಈ ಕ್ಷಣದಲ್ಲಿ ಮತ್ತೆ ಯಾರಿಗೋ ಬಂದಿರುವಂತಹ ಪರಿಸ್ಥಿತಿ ಮುಂದೆ ನನಗೂ ಕೂಡ ಒದಗಿ ಬರಬಹುದು. ಸೊ ನಮ್ಗೆ ಯಾರಿಗೂ ಕೂಡ ಮುಂದೆ ಏನಾಗುತ್ತೆ ಎನ್ನುವಂತಹದ್ದು ಗೊತ್ತಾಗೋದಿಲ್ಲ. ಆದ್ದರಿಂದ ಎಲ್ರಿಗೂ ಕೂಡ ಯಾವುದೋ ಒಂದು ಸಮಯದಲ್ಲಿ ಒಂದೊಂದು ರೀತಿಯ ಸಪೋರ್ಟ್ಗಳು. ಯಾಕೆಂತಂದರೆ ಜೀವನ ಅಂತಂದಾಗ ನಾವು ಮುಂದೆ ಮುಂದೆ ಹೋಗಬೇಕಾಗುತ್ತೆ. ಅದ್ರ ಜೊತೆ ಏನೋ ಒಂದಾಯಿತು ಅಂತ ಹೇಳಿ ನಾವು ಅಲ್ಲೇ ನಿಲ್ಲೋದಕ್ಕೆ ಆಗೋದೇ ಇಲ್ಲ. ಸೊ ನಾವು ಮುಂದೆ ಹೋಗಬೇಕು ಅಂತಂದಾಗ ನಾವು ಫೇಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಹೀಗೆ ಆ ಒಂದು ಸಮಯದಲ್ಲಿ ಸಿಕ್ಕಂತಹ ಸಪೋರ್ಟ್ಗಳನ್ನು ಉಪಯೋಗಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಆ ರೀತಿಯಲ್ಲಿ ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ರೂಪಿಸ್ಕೋತಾ ಹೋಗ್ತೀವಿ. ದಟ್ ಈಸ್ ಕಾಲ್ಡ್ ಜೀವನ. ಅದೇ ನಮ್ಮ ಬದುಕು ಈ ರೀತಿಯಲ್ಲಿ ಆಗತ್ತೆ. ಸೊ ವಾಟ್ ಈಸ್ ಲೈಫ್ ಅಂತಂದರೆ ನಥಿಂಗ್ ಬಟ್ ದಿಸ್.
ದಿಸ್ ಈಸ್ ಅವರ್ ಲೈಫ್. ಸೊ ಲೈಫ್ ಈಸ್ ನಾಟ್ ಆಲ್ವೇಸ್ ವೆರಿ ಸ್ಮೂತ್ ಫಾರ್ ಎವ್ರಿಬಡಿ. ಅದಕ್ಕೆ ಕೆಲವರು ಏನು ಹೇಳ್ತಾರೆ ಅಂತಂದರೆ, ಲೈಫ್ ಅಂತಂದರೆ ಅದು ಸದಾಕಾಲ ಒಂದು ಸ್ಟ್ರೈಟ್ ಲೈನ್ ಒಂದೇ ರೀತಿಯಲ್ಲಿ ಇರುತ್ತೆ ಅಂತ ಅಂದ್ಕೋಬೇಡ. ಯಾವುದೇ ಸಮಯದಲ್ಲಿ ಅದು ಒಂದು ಕರವನ್ನ ಹುಡುಕೋಬಹುದು, ಎಲ್ಲಿ ಬೇಕಾದ್ರೂ ಅದು ನುಗ್ಗಬಹುದು, ಬದಲಾಗಬಹುದು. ಅದರಿಂದ ಬದುಕಿನಲ್ಲಿ ಹಿಂತಿರುಗಿ ನೋಡಿದಾಗ ಅನೇಕ ಕರುವುಗಳನ್ನ ನಾವು ನೋಡಬಹುದು. ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ಇತ್ತಾ, ಇಷ್ಟೆಲ್ಲ ನಾನು ಮುಂದೆ ಬಂದಿದ್ದೀನ, ಇಷ್ಟೆಲ್ಲ ತಿರುವುಗಳನ್ನು ನಾನು ಎದುರಿಸಿದ್ದೀನ, ಇಷ್ಟು ತಿರುವುಗಳು ನನ್ನ ಜೀವನದಲ್ಲಿ ಬಂದಿತ್ತ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಸೊ ಜೀವನ ಅಂತಂದರೆ ಹೀಗೆ ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಸೊ ಸಾಮಾನ್ಯವಾಗಿ ಹೀಗೆ ನಮಗೆ ಆಶ್ರಯ ಅಂತ ಹೇಳಿದಾಗ, ನಮಗೆ ಸಪೋರ್ಟ್ ಬೇಕು ಅಂತ ಹೇಳಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ಆಗ ಸಿಗುವಂತಹ ಸಪೋರ್ಟ್ಗಳಿಂದ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ಕೂಡ ನಾವು ಕಂಡುಕೋತೀವಿ. ಸೊ ಹೀಗೆ ಸಪೋರ್ಟ್ ಸಿಸ್ಟಮ್ ಆರ್ ಆಶ್ರಯ ಅಂತ ಹೇಳಿದಾಗ ಒಬ್ಬೊಬ್ಬರ ಸನ್ನಿವೇಶ, ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ರೀತಿ ಇರುತ್ತೆ. ಕೆಲವರಿಗೆ ಕೆಲವು ವ್ಯಕ್ತಿಗಳ ಸಪೋರ್ಟ್ ಬೇಕಾಗಿರುತ್ತೆ. ಆ ಒಂದು ಪರಿಸ್ಥಿತಿಯನ್ನೇ ಎದುರಿಸೋದಕ್ಕೆ ಅವರಲ್ಲಿ ಬುದ್ಧಿ ಇರುತ್ತೆ, ಹಣ ಇರುತ್ತೆ, ಮತ್ತೆ ಇನ್ನೊಂದೇನೋ ಇರುತ್ತೆ. ಆದರೆ ಕೆಲವು ವ್ಯಕ್ತಿಗಳ ಅವಶ್ಯಕತೆ ಇರುತ್ತೆ. ತಮ್ಮಲ್ಲಿರುವಂತಹ ಹಣ, ತಮ್ಮ ಬುದ್ಧಿವಂತಿಕೆಯ ಜೊತೆಗೆ ಅವರಿಗೆ ಬೇಕಾದಂತಹ ವ್ಯಕ್ತಿಗಳ ನೆರವು, ಆ ಒಂದು ಸಪೋರ್ಟ್ ಸಿಕ್ಕಿದ್ರೆ ಅವರ ಕೆಲಸದಲ್ಲಿ ಅವರು ಯಶಸ್ಸು ಕಾಣ್ತಾರೆ, ಅವರ ದಾರಿ ಸುಗಮವಾಗುತ್ತೆ. ಆದ್ದರಿಂದ ಕೆಲವರಿಗೆ ವ್ಯಕ್ತಿಗಳ ಸಪೋರ್ಟ್ ಬೇಕಾಗುತ್ತೆ, ಮತ್ತೆ ಕೆಲವರಿಗೆ ಒಂದು ಅಧಿಕಾರ ಆರ್ ಪವರ್, ನನಗೆ ಇಂತಹ ಒಂದು ಅವಕಾಶ ಸಿಕ್ಕಿದ್ರೆ ಇವೆಲ್ಲವನ್ನ ನಾನು ಮಾಡ್ತೀನಿ, ಸೊ ಐ ಶುಡ್ ಬಿಕಮ್, ನಾನು ಆ ಜಾಗಕ್ಕೆ ಹೋಗಬೇಕು, ಆ ಅಧಿಕಾರ ನನಗೆ ಬೇಕು, ಐ ವಾಂಟ್ ದಟ್ ಪವರ್. ಸೊ ಇಂತಹ ಪವರ್, ಈ ಒಂದು ಸಿಸ್ಟಮ್ ನನಗೆ ಬೇಕೀಗ, ದಿಸ್ ಈಸ್ ಮೈ ಸಪೋರ್ಟ್ ಸಿಸ್ಟಮ್. ಸೊ ಇಂತಹ ಒಂದು ಸಪೋರ್ಟು ಅಥವಾ ಈ ಒಂದು ಪವರ್, ಈ ಅಧಿಕಾರ ನನಗೆ ಸಿಕ್ಕಿದ್ರೆ ನಾನು ಇಲ್ಲಿ ಅನೇಕ ಬದಲಾವಣೆಗಳನ್ನು ನಾನು ತರ್ತೀನಿ. ಸೊ ನನಗೆ ಬೇಕಾಗಿರುವಂತಹದ್ದು ಈ ಒಂದು ಅಧಿಕಾರ. ಯು ಡೂ ಇಟ್ ಅಂತ ಹೇಳೋರೊಬ್ರು, ನನಗೆ ಅಧಿಕೃತವಾಗಿ ಯು ಡೂ ಇಟ್ ಅಂತ ಹೇಳೋರು ಬೇಕು. ಸೊ ಇಲ್ಲಿ ಅಧಿಕಾರ ಮತ್ತು ಪವರ್ ಅನ್ನುವಂತಹದ್ದೇ ಒಂದು ಸಪೋರ್ಟ್ ಸಿಸ್ಟಮ್ ಆಗಿರುತ್ತೆ. ಇಂತಹ ಸಪೋರ್ಟ್ ಕೆಲವರಿಗೆ ಬೇಕಾಗಿರುತ್ತೆ. ಸೊ ಒಬ್ಬೊಬ್ಬರಿಗೆ ಹೀಗೆ ಒಂದೊಂದು ರೀತಿಯ ಒಂದು ಸಪೋರ್ಟ್ ಸಿಸ್ಟಮ್ಗಳು ಬೇಕಾಗತ್ತೆ. ಸೊ ಹೀಗೆ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಸಮಯದಲ್ಲಿ ಯಾರದೋ ಒಬ್ಬರ ಆಶ್ರಯ ಬೇಕಾಗಿರುತ್ತೆ ಅಂತಂದ್ರೆ, ಇದು ಏನು ಹೇಳುತ್ತೆ ಅಂತಂದ್ರೆ, ನೋಬಡಿ ಈಸ್ ಇಂಡಿಪೆಂಡೆಂಟ್ ಹಿಯರ್. ಈ ನಮ್ಮ ಜಗತ್ತಿನಲ್ಲಿ ಯಾರೂ ಕೂಡ ನನ್ನ ಜೀವನವನ್ನ ನಾನೇ ರೂಪಿಸ್ಕೋತೀನಿ, ಎಲ್ಲವೂ ನನ್ನಿಂದ ಸಾಧ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನನಗೆ ಈ ಒಂದು ಸಪೋರ್ಟ್ ಬೇಡ ಅಥವಾ ನನಗೆ ಆಶ್ರಯ ಬೇಡ ಅಂತ ಹೇಳಿ ಅದನ್ನು ನಿರಾಕರಿಸೋದಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ಸಮಾಜ, ಮನುಷ್ಯನನ್ನ ಅದಕ್ಕೆ ಸಮಾಜ ಜೀವಿ ಅಂತ ಹೇಳ್ತಾರೆ. ಅಂತಂದ್ರೆ ಅವನು ಎಲ್ಲರೊಡನೆ ಇದ್ದು ಬದುಕಬೇಕು. ಸೊ ಮೊದಲನೇದಾಗಿ ಹೀಗೆ ಆಶ್ರಯ ಅನ್ನುವಂತಹದ್ದು ಮನುಷ್ಯನಿಗೆ ಬೇಕಾಗುತ್ತೆ. ಯಾವುದೋ ಒಂದು ಸಮಯದಲ್ಲಿ ಅವನು ಮುಂದೆ ಬರುವಂತಹ ಸನ್ನಿವೇಶ ಎದುರಾದಾಗ ಅವನಿಗೆ ಬೇಕಾಗಿರುವಂತಹ ಒಂದು ಆಶ್ರಯ ಆರ್ ದಿ ಸಪೋರ್ಟ್ ಸಿಸ್ಟಮ್ ಅನ್ನುವಂತಹದ್ದು ಸಿಕ್ಕಿದಾಗ ಅದನ್ನು ಉಪಯೋಗಿಸಿಕೊಂಡು ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಜೀವನದಲ್ಲಿ ಅವನು ಮುಂದೆ ಬರ್ತಾನೆ. ಇದು ಒಂದಾಯಿತು. ಎರಡನೇದಾಗಿ, ಜೀವನದಲ್ಲಿ ರಸ ಅಂತ ಹೇಳ್ತೀವಿ. ರಸ ಈಸ್ ವೆರಿ ಮಚ್ ಎಸೆನ್ಷಿಯಲ್. ಸೊ ವಾಟ್ ಈಸ್ ರಸ? ರಸ ಅಂತಂದ್ರೆ ಅದನ್ನ ಸಂತೋಷ, ಶಾಂತಿ, ನೆಮ್ಮದಿ, ಆನಂದ, ತೃಪ್ತಿ ಹೀಗೆ ಕರೀತಾರೆ. ಯಾಕೆ ಈ ರಸ ಅಂತಂದ್ರೆ ಅದನ್ನ ಶಾಂತಿ, ನೆಮ್ಮದಿ ಅಂತ ಹೇಳ್ತಾರೆ ಅಂತಂದ್ರೆ, ಉದಾಹರಣೆಗೆ, ಇಫ್ ಲೈಫ್ ಬಿಕಮ್ಸ್ ನೀರಸ, then it cannot be called as life.
ಲೈಫ್ ಅಂತ ಹೇಳಿದಾಗ ಅಲ್ಲಿ ಎಲ್ಲ ರೀತಿಯಲ್ಲೂ ಇರಬೇಕು, ಅಪ್ಸ್ ಆ್ಯಂಡ್ ಡೌನ್, ಪ್ಲಸ್ ಆ್ಯಂಡ್ ಮೈನಸ್. ಯಾಕೆಂತಂದರೆ ಅವೇ ನಮಗೆ ಅನುಭವ ಆಗುವಂತಹದ್ದು. ಆದ್ದರಿಂದ ಲೈಫ್ ಅಂತ ಹೇಳಿದಾಗ ಅಲ್ಲಿ ರಸ ಅನ್ನುವಂತಹದ್ದು ಇರಬೇಕು. ಅಲ್ಲಿ ಆ ರಸ ಅಂತಂದರೆ ಅನೇಕ ರೀತಿಯ ಅನುಭವಗಳನ್ನು ಕೊಡುವಂತಹದ್ದು, ಅವೆಲ್ಲವೂ ಬೇಕಾಗತ್ತೆ. ಸೊ ಅದಿಲ್ಲ ಅಂತಂದರೆ ಇಟ್ ಈಸ್ ಕಾಲ್ಡ್ ನೀರಸ, ಅಂತಂದರೆ ಸಪ್ಪೆ. ಸೊ ಅಲ್ಲಿ ಸತ್ವವೇ ಇಲ್ಲ ಅಂತ ಅನ್ಸುತ್ತೆ. ಬದುಕಿನಲ್ಲಿ ಒಂದು ಸತ್ವವೇ ಇಲ್ಲ ಅನ್ನೋ ಅರ್ಥವನ್ನು ಕೊಡುತ್ತೆ. ಅದರಿಂದ ಅನುಭವಿಗಳೇನು ಹೇಳ್ತಾರೆ ಅಂತಂದರೆ, ಎಲ್ಲ ಥರನೂ ಇರಬೇಕಯ್ಯ ಬದುಕು ಅಥವಾ ಜೀವನ ಅಂತಂದರೆ ಅಲ್ಲಿ ಇಟ್ ಶುಡ್ ಬಿ ಫಿಲ್ಡ್ ವಿತ್ ಆಲ್ ನವರಸಾಸ್ ಅಂತ ಹೇಳ್ತಾರೆ. ಜೀವನದಲ್ಲಿ ನಿನಗೆ ಹೆಚ್ಚು ಅನುಭವ ಆಗಬೇಕು ಅಂತಂದರೆ ನಿನ್ನ ಬದುಕಿನಲ್ಲಿ ನವರಸಗಳು ತುಂಬಿರಬೇಕು ಅಂತ ಹೇಳ್ತಾರೆ. ಸೊ ಈ ನವರಸಗಳು ಅಂತಂದ್ರೆ ಏನು? ಆ್ಯಕ್ಚುಲಿ ಅಗೇನ್ ದೇ ಆರ್ ಡಿಫರೆಂಟ್ ಎಮೋಷನ್ಸ್ ಆಫ್ ದಿ ಮೈಂಡ್. ಸೊ ಇಲ್ಲಿ ರಸ ಅಂತ ಹೇಳಿದಾಗ ಮನುಷ್ಯನ ಸಾರ್ಥಕತೆಯ ಬದುಕು ಆಗಬೇಕು ಅಂತಂದರೆ ಅಲ್ಲಿ ಮತ್ತೊಂದು ರೀತಿಯ ರಸ ಅನ್ನುವಂತಹದ್ದು ಬೇಕೇ ಬೇಕು. ದಟ್ ರಸ ಇಸ್ ಕಾಲ್ಡ್ ಭಕ್ತಿ ರಸ. ಸೊ ಮಧುಸೂದನ ಸರಸ್ವತಿ ಎನ್ನುವಂತಹ ಒಬ್ಬ ಗ್ರೇಟ್ ಸೈಂಟ್, ಪಂಡಿತ, ಅವರು ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಅದನ್ನು ಭಕ್ತಿ ರಸಾಯನ ಅಂತಲೇ ಕರೆದಿದ್ದಾರೆ. ಸೊ ಈ ಬದುಕಿನಲ್ಲಿ ನವರಸಗಳು ಹೇಗೆ ಮುಖ್ಯನೋ ಆ ರೀತಿಯಲ್ಲಿ ಒಂದು ಸಾರ್ಥಕತೆಯ ಬದುಕು ನಮ್ಮದಾಗಬೇಕು ಅಂತಂದರೆ ದಿಸ್ ಭಕ್ತಿ ರಸ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಸೊ ಹಿಯರ್ ರಸ ಅಂತಂದರೆ ಸಂತೋಷ. ಸೊ ವಿ ಕಾಲ್ ಈ ರಸ ಅಂತಂದರೆ ಒಂದು ಸಂತೋಷ, ಮತ್ತೊಂದು ನವರಸಗಳ ಜೊತೆಯಲ್ಲಿ ಈ ಭಕ್ತಿ ರಸ ಅನ್ನುವಂತಹದ್ದು ಅತಿ ಮುಖ್ಯ. ಸೊ ಭಕ್ತಿ ರಸ ಅನ್ನುವಂತಹದ್ದು ನಮ್ಮೆಲ್ರಿಗೂ ಬೇಕು. ಯಾಕೆಂತಂದರೆ ನಾವೆಲ್ಲರೂ ಯಾವತ್ತೋ ಒಂದು ದಿವಸ ನಮ್ಮ ಜೀವನವನ್ನು ಒಂದು ಅವಲೋಕಿಸ್ಕೊಂಡ್ರೆ ಹೇಗಿತ್ತು ನನ್ನ ಲೈಫ್ ಅಂತ ನನ್ನ ಜೀವನವನ್ನು ನಾನು ಜ್ಞಾಪಿಸ್ಕೊಂಡ್ರೆ ಅದು ನನಗೆ ತೃಪ್ತಿಯನ್ನು ಕೊಡಬೇಕು. ಓ, ನನ್ನ ಬದುಕು ಸಾರ್ಥಕಪ್ಪ, ನಾನು ಇಂತಿಂತಹ ಕೆಲಸಗಳನ್ನು ಮಾಡಿದೆ, ದಿಸ್ ಈಸ್ ಮೈ ಅಚೀವ್ಮೆಂಟ್, ಇಂತಹ ಕೆಲಸಗಳನ್ನು ನಾನು ಮಾಡಿದೆ ಅಂತ ನಾನು ಹೇಳ್ಕೋಬಹುದು. ಸೊ ಅದರಿಂದ ಜೀವನದ ಸಾರ್ಥಕತೆಯನ್ನು ಅನುಭವಿಸಬೇಕು ಅಂತಂದರೆ ಅಲ್ಲಿ ಭಕ್ತಿ ರಸ ಅನ್ನುವಂತಹದ್ದು ವೆರಿ ಇಂಪಾರ್ಟೆಂಟ್. ಸೊ ಹೀಗೆ ಮೊದಲನೇದಾಗಿ ನಮಗೆ ಆಶ್ರಯ ಅನ್ನುವಂತಹದ್ದು ಬೇಕು, ಎರಡನೆಯದಾಗಿ ಭಕ್ತಿ ರಸ ಅನ್ನುವಂತಹದ್ದು ಇಂಪಾರ್ಟೆಂಟ್. ಸೊ ನಮ್ಮ ಯಶಸ್ವಿ ಜೀವನಕ್ಕೆ ಮತ್ತೊಂದು ಕೂಡ ಬೇಕಾಗಿದೆ, ಥರ್ಡ್ ಒನ್, ಇಟ್ ಈಸ್ ಕಾಲ್ಡ್ ಶಾಂತಿ. ಇದು ಎಷ್ಟು ದೊಡ್ಡ ಪಾತ್ರವನ್ನು ವಹಿಸಿದೆ ನಮ್ಮ ಜೀವನದಲ್ಲಿ ಅಂತಂದರೆ, ಸುಮ್ಮನೆ ನಾವು ನಮ್ಮ ಬದುಕು ಜೀವನ ಅಂತಂದಾಗ ಈ ಶಾಂತಿ ಅಥವಾ ನೆಮ್ಮದಿ ಅಂತಂದರೆ ಅದರ ಪಾತ್ರ ಏನು ಅನ್ನೋದು ಅರ್ಥ ಆಗೋದೇ ಇಲ್ಲ. ಆದರೆ ಯಾವಾಗ ನಮ್ಮ ಶಾಂತಿಗೆ ಭಂಗ ತರುವಂತಹ ಯಾವುದೇ ಒಂದು ಪ್ರಸಂಗ ಎದುರಾದಾಗ ಅದನ್ನು ಆ ಕೂಡಲೇ ಎದುರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಯಾಕೆ ಅಂತಂದರೆ ಯಾವುದನ್ನ ನಾನು ನನ್ನ ಲೈಫು ಐ ಆಮ್ ಫೈನ್ ಅಂತ ಅಂದ್ಕೊಂಡಿರ್ತೀನಿ, ಆ ಫೈನ್ ಅಂತಂದರೆ ಪೀಸ್ಫುಲ್ ಲೈಫ್ ಅಂತ. ಸೊ ಯಾವಾಗ ಆ ಒಂದು ಪೀಸ್ಫುಲ್ ಲೈಫ್ನ ನಾನು ಸವಿತಾ ಇರ್ತೀನಿ, ಆ ಒಂದು ಬದುಕಿಗೆ, ಆ ಒಂದು ಜೀವನಕ್ಕೆ ಭಂಗ ತರುವಂತಹ ಯಾವುದೇ ಒಂದು ಸನ್ನಿವೇಶ ಎದುರಾದಾಗ ಅದನ್ನು ನಾನು ಒಪ್ಕೊಳ್ಳೋದಿಲ್ಲ. ಐ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ಸೊ ಇದು ನನ್ನ ಬದುಕಿನಲ್ಲಿ ನನ್ನ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಅಂತ ಗೊತ್ತಾದಾಗ ಆ ಒಂದು ಸನ್ನಿವೇಶವನ್ನು ಎದುರಿಸೋದಕ್ಕೆ ಎಲ್ಲ ರೀತಿಯಿಂದ ಕೂಡ ನಾನು ಸಜ್ಜಾಗ್ತೀನಿ. ಯಾಕೆ ಹಾಗೆ ಮಾಡ್ತೀನಿ ಅಂತಂದರೆ ಆ ಕ್ಷಣದಲ್ಲಿ ನನಗೆ ಅರ್ಥ ಆಗುವಂಥದ್ದು ಏನು ಅಂತಂದರೆ ಶಾಂತಿ ಈಸ್ ಸೋ ಮಚ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಅಲ್ಲಿವರೆಗೆ ನಾವು ಬಾಯಿ ಮಾತಿನಲ್ಲಿ ಆಡಿರ್ತೀವಿ ಶಾಂತಿ, ನೆಮ್ಮದಿ, ತೃಪ್ತಿ ಅಂತ ನಾವು ಸಾಕಷ್ಟು ಹೇಳಿರ್ತೀವಿ. ಆದರೆ ಪ್ರಾಕ್ಟಿಕಲ್ ಆಗಿ ಆ ಶಾಂತಿ ಅನ್ನುವಂತಹದ್ದು ಭಂಗವಾಗತ್ತೆ ಅಂತಂದಾಗ ಅದರ ಮಹತ್ವ, ಅದರ ಬೆಲೆಯನ್ನು ನಮಗೆ ಗೊತ್ತಾಗುತ್ತೆ. ಸೊ
ನಮ್ಮ ಶಾಂತಿಗೆ ಭಂಗ ತರುವಂತಹ ಅದು ಯಾವುದೇ ಪ್ರಸಂಗವಾಗಿರಲಿ, ಅದನ್ನು ಯಾವ ರೀತಿಯಿಂದ ಬೇಕಾದರೂ ಏನನ್ನ ಬೇಕಾದರೂ ಮಾಡಿ ಅದನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗ್ತೀವಿ. ಸೊ ಒಂದು ಪ್ರಸಂಗ, ಘಟನೆ, ಸನ್ನಿವೇಶ ಅಷ್ಟು ಮಾತ್ರ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ನಮಗೆ ಅನೇಕ ಯೋಚನೆಗಳು ಬರುತ್ತೆ. ಸಾಮಾನ್ಯವಾಗಿ ಮನುಷ್ಯ ಅಂತಂದಾಗ ಅವನ ಮನಸ್ಸಿನಲ್ಲಿ ಈ ಯೋಚನೆಗಳು ನಿರಂತರವಾಗಿ ಹರಿದಾಡ್ತಾ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಅನೇಕ ಯೋಚನೆಗಳು ಈ ರೀತಿ ನನ್ನ ಮನಸ್ಸಿನಲ್ಲಿ ಬಂದು ಹೋಯಿತು ಅನ್ನುವಂತಹದ್ದೇ ನನ್ನ ಗಮನಕ್ಕೆ ಬರೋದಿಲ್ಲ. ಇನ್ನು ಕೆಲವು ಯೋಚನೆಗಳು ನನ್ನನ್ನು ಬಿಟ್ಟು ಹೋಗೋದಿಲ್ಲ. ಹೀಗೆ ಯೋಚನೆಗಳು ನೂರಾರು ಇರುತ್ತೆ. ಅದರಲ್ಲಿ ಒಳ್ಳೆಯ ಯೋಚನೆಗಳಿರುತ್ತೆ, ಕೆಟ್ಟ ಆಲೋಚನೆಗಳು ಕೂಡ ಬಂದಿರುತ್ತೆ. ಸೊ ಕೆಲವು ಬಾರಿ ಹೀಗೆ ನಮ್ಮ ಕೆಟ್ಟ ಯೋಚನೆ ಆಲೋಚನೆಗಳು ನಮ್ಮನ್ನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಆಗ ಯಾಕೆ ಹೀಗಾಗ್ತಾ ಇದೆ ಅಂತ ನಮ್ಮನ್ನು ನಾವು ಗಮನಿಸ್ಕೊಂಡಾಗ, ಓಹೋ, ನಾನು ಇಂತಹ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೀನಿ, ಸೊ ಅದರಿಂದನೇ ನಾನು ಇಷ್ಟು ಡಿಸ್ಟರ್ಬ್ ಆಗ್ತಾ ಇರೋದು. ಲೆಟ್ ಮಿ ನಾಟ್ ಥಿಂಕ್ ಆ್ಯಂಡ್ ವರಿ ಅಬೌಟ್ ಇಟ್. ಮತ್ತೆ ನನ್ನ ಮನಸ್ಸಿನಲ್ಲಿ ಇಂತಹ ಒಂದು ಯೋಚನೆ ನನ್ನ ಹತ್ರ ಸುಳಿಬಾರ್ದು ಅಂತ ಹೇಳಿ ಹರಸಾಹಸವನ್ನು ಮಾಡಿ ಅದನ್ನು ನಮ್ಮಿಂದ ಬಹಳ ದೂರಕ್ಕೆ ಅಟ್ಟು ಬಿಡ್ತೀವಿ. ಸೊ ವಿ ಡೋಂಟ್ ವೆಲ್ಕಮ್ ದಟ್. ಸೊ ಹೀಗೆ ಯಾವ ನಿಯಂತ್ರಣವೂ ಇಲ್ಲದೆ ನಮ್ಮ ಮನಸ್ಸಿನಲ್ಲಿ ಅಷ್ಟು ಫ್ರೀಯಾಗಿ ಹರಿದಾಡುವಂತಹ ಆಲೋಚನೆಗಳನ್ನು ಗಮನಿಸಿ, ಅದು ನನಗೆ ಬೇಡ, ನನ್ನ ಬಳಿ ಅದು ಸುಳಿಬಾರದು ಅಂತ ಹೇಳಿ ಎಷ್ಟು ಹರಸಾಹಸವನ್ನು ಮಾಡಿ ಅದನ್ನು ಹೊರಹಾಕಿ ನಾನು ಮತ್ತೆ ನೆಮ್ಮದಿಯನ್ನು ಕಂಡುಕೋತೀನಿ. ದಟ್ ಮೀನ್ಸ್ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಫೈಟ್ ಬ್ಯಾಕ್. ಸೊ ಇಂತಹ ಕೆಟ್ಟ ಆಲೋಚನೆಗಳು ನನಗೆ ಎಂದೂ ಕೂಡ ಬೇಡ ಅನ್ನುವಂತಹ ಒಂದು ನಿರ್ಧಾರವನ್ನ ಒಂದೇ ಕ್ಷಣದಲ್ಲಿ ತಗೊಳ್ಳುವಂತಹ ಶಕ್ತಿ ಕೂಡ ನಮ್ಮಲ್ಲಿ ಇದೆ. ಅದರ ಜೊತೆಗೆ ಇದು ನನ್ನ ಕೆಟ್ಟ ಆಲೋಚನೆ ಅನ್ನೋದು ಗೊತ್ತಾದಾಗ ಅದನ್ನು ನನ್ನ ಹತ್ರ ಬಿಟ್ಕೋಬಾರ್ದು ಅಂತ ಹೇಳಿ ಅದನ್ನು ಹೊರಸಾಗಿಸೋದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನು ಕೂಡ ನಾನು ಪ್ರದರ್ಶಿಸ್ತೀನಿ. ಸೊ ಇವೆಲ್ಲ ಯಾಕೆ ನಾನು ಮಾಡ್ತೀನಿ ಅಂತಂದರೆ, ನನ್ನ ಬದುಕಿನಲ್ಲಿ ನಾನು ಸದಾ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿ ಆ ಯಶಸ್ಸಿಗಾಗಿ ನಾನು ಆಶ್ರಯವನ್ನು ಬಯಸ್ತೀನಿ. ಅದೇ ರೀತಿ ಯಶಸ್ಸಿಗಾಗಿ ಒಂದು ಭಕ್ತಿ ರಸವನ್ನು ನಾನು ಕಂಡುಕೋತೀನಿ. ಮತ್ತು ಎಲ್ಲಕ್ಕಿಂತ ಮುಖ್ಯ, ನನ್ನ ಜೀವನದಲ್ಲಿ ನೆಮ್ಮದಿ ಎನ್ನುವಂತಹದ್ದು, ಶಾಂತಿ ಎನ್ನುವಂತಹದ್ದು ಎಲ್ಲಕ್ಕಿಂತ ಮುಖ್ಯ. ಸೊ ಯಾವುದೇ ಕಾರಣಕ್ಕೂ ಕೂಡ ನನ್ನ ಬದುಕಿನಲ್ಲಿ ನನ್ನ ಶಾಂತಿಗೆ ಭಂಗ ತರುವಂತಹ ಪ್ರಸಂಗ ಎದುರಾದಾಗ ಅದನ್ನು ಹರಸಾಹಸ ಮಾಡಿ ಎದುರಿಸುವ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಆ ಕ್ಷಣದಲ್ಲಿ ನಾನು ತಂದುಕೊಳ್ಳುವಂತಹ ಕೆಪಾಸಿಟಿ ಕೂಡ ನಮ್ಮಲ್ಲಿ ಇದೆ. ಹೀಗೆ ಒಂದು ಆಶ್ರಯ, ಎರಡು ರಸ, ಮತ್ತೊಂದು ಶಾಂತಿ. ಸೊ ಇದರ ಬದಲಾಗಿ ಬೇರೆ ಏನಾದರೂ ಸಿಕ್ಕಿದ್ರೆ ಅನ್ನುವಂತಹ ಯೋಚನೆ ಕೂಡ ನಾವು ಮಾಡೋದೇ ಇಲ್ಲ. ಯಾಕೆ ಅಂತಂದ್ರೆ ದೀಸ್ ತ್ರೀ ಆರ್ ವೆರಿ ಇಂಪಾರ್ಟೆಂಟ್. ಈ ಮೂರರ ಬದಲು ಬೇರೆ ಇನ್ನೇನಾದ್ರೂ ಸಿಕ್ಕಿದ್ರೆ ನನ್ನ ಲೈಫ್ ಚೆನ್ನಾಗಾಗತ್ತಾ ಅಂತ ನಾನು ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಆದ್ರಿಂದ ಅಂತಹ ಯೋಚನೆಯನ್ನೇ ಮಾಡೋದಿಲ್ಲ. ಸೊ ನನ್ನ ಬದುಕಿನಲ್ಲಿ ಈ ಮೂರು ಸೂತ್ರಗಳು ನನಗೆ ಇಂಪಾರ್ಟೆಂಟ್ ಅನ್ನುವಂತಹದ್ದು ಗೊತ್ತಾಯಿತು: ಆಶ್ರಯ, ರಸ ಮತ್ತು ಶಾಂತಿ. ಸೊ ಆಶ್ರಯ ಮೀನ್ಸ್ ಹೀಗೆ ಒಂದು ಸಪೋರ್ಟ್ ಸಿಸ್ಟಮ್, ಅದು ನನಗೆ ಬೇಕು. ಅದರ ಬದಲು ಬೇರೆ ಇನ್ನೇನು ಬೇಡವೇ ಬೇಡ. ಆಶ್ರಯ ಮೀನ್ಸ್ ಇಟ್ ಈಸ್ ಆಲ್ವೇಸ್ ಆಶ್ರಯ ಓನ್ಲಿ, ನೋ ಅದರ್ ಆಲ್ಟರ್ನೇಟಿವ್. ಅದೇ ರೀತಿ ರಸ ಅಂತಂದಾಗ ಆ ಭಕ್ತಿ ರಸ ನನಗೆ ಬೇಕೇ ಬೇಕು. ಅದರ ಬದಲು ನಾನು ಮತ್ತೊಂದು ಕೊಡ್ತೀನಿ ಅಂತಂದ್ರೆ ಐ ವಿಲ್ ಸೇ ನೋ. ಹೀಗೆ ಶಾಂತಿ ಮತ್ತು ನೆಮ್ಮದಿ ಅಂತಂದಾಗ
ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಅದು ನನ್ನ ಬಹಳ ದೊಡ್ಡ ಆಸ್ತಿ ನನ್ನ ಬದುಕಿನಲ್ಲಿ. ಅದು ಬಿಟ್ಟು ಬೇರೆ ಏನಾದ್ರು ಕೊಡ್ತೀನಿ ಅಂತಂದರೆ ಬೇಡ ಬೇಡ, ನನಗೆ ಶಾಂತಿ ಆ್ಯಂಡ್ ನೆಮ್ಮದಿ, ದಟ್ ಈಸ್ ಇಂಪಾರ್ಟೆಂಟ್. ಅದು ನನಗೆ ತೃಪ್ತಿಯನ್ನು ಕೊಟ್ಟಿದೆ, ನಾನು ಆನಂದವಾಗಿದ್ದೀನಿ ಅಂತ ನಾವು ಹೇಳ್ಕೊತೀವಿ. ಸೊ ನಾವು ಬೇರೆ ಒಂದು ಇದರ ಬದಲು ಅಂತ ಆಲ್ಟರ್ನೇಟಿವ್ಸ್ ನಾವು ಹುಡುಕುವಂತಹ ಯೋಚನೆಯನ್ನೇ ಮಾಡೋದಿಲ್ಲ. ಸೊ ಹೀಗೆ ಈ ಮೂರು ಕೂಡ ನಮಗೆ ಬೇಕೇ ಬೇಕು. ಬೇಕೇ ಬೇಕು ಅಂತಂದ ಮೇಲೆ ಅದನ್ನು ಹುಡುಕಿ ನಾವು ಸಂಪಾದನೆ ಮಾಡ್ಕೋತೀವಿ. ಸೊ ವೇರ್ ಡು ವಿ ಸೀಕ್ ದಿಸ್? ಇದನ್ನು ಎಲ್ಲಿ ಹುಡುಕೋತೀವಿ ನಾವು? ಆಶ್ರಯ ಅಂತ ಹೇಳ್ತೀವಿ, ರಸ ಅಂತ ಹೇಳ್ತೀವಿ, ಶಾಂತಿ ಅಥವಾ ನೆಮ್ಮದಿ ಅಂತ ಹೇಳ್ತೀವಿ. ಇದು ಬೇಕು ಅಂತಂದ ಮೇಲೆ ಇದನ್ನು ನಾನು ಹುಡುಕೋತೀನಿ ಅಂತಂದ್ರೆ ಇದು ಎಲ್ಲಿ ಹುಡುಕೋದಕ್ಕೆ ಸಾಧ್ಯ? ಈ ಒಂದು ಜಗತ್ತು ಏನಾದರೂ ಇದನ್ನು ನನಗೆ ಕೊಡೋದಕ್ಕೆ ಸಾಧ್ಯವಾ? ಜಗತ್ತಿಗೆ ಇದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಜಗತ್ತಿನಲ್ಲಿ ಇಂತಹ ವಸ್ತುಗಳೇ ಇಲ್ಲ. ಆಶ್ರಯ, ರಸ ಮತ್ತು ಶಾಂತಿ ಎನ್ನುವಂತಹದ್ದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಜಗತ್ತಿನಲ್ಲಿ ಇಲ್ಲ ಅಂತಂದ ಮೇಲೆ ಅದು ನನಗೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಜಗತ್ತಿಗೆ ಕೊಡೋ ಸಾಧ್ಯ ಇಲ್ಲ. ಬೇರೆ ಯಾರೋ ಒಬ್ಬ ಮಹಾಪುರುಷ ಇದ್ದಾನೆ, ಅವನು ಕೊಡ್ತಾನೆ, ಅವನು ಕೊಡಬಹುದು ಅಂತ ಹುಡುಕಿದ್ರೆ ಅವನ ಬಳಿ ಕೂಡ ಇದು ಇರೋದಿಲ್ಲ. ಅವನು ಕೂಡ ಇದಕ್ಕಾಗಿ ಹುಡುಕಾಟ ಮಾಡ್ತಾ ಇರ್ತಾನೆ. ಸೊ ಇದು ನಮಗೆ ಏನು ತಿಳಿಸುತ್ತೆ ಅಂತಂದ್ರೆ, ದ ಸೋರ್ಸ್ ಆಫ್ ದಿಸ್ ಆಶ್ರಯ, ದ ಸೋರ್ಸ್ ಆಫ್ ದಿಸ್ ರಸ ಅಂಡ್ ದಿ ಸೋರ್ಸ್ ಆಫ್ ದಿಸ್ ಶಾಂತಿ ಈಸ್ ಭಗವಾನ್ ಅಲೋನ್. ಪರಮಾತ್ಮ ಮಾತ್ರ ಇದನ್ನು ಕೊಡೋದಕ್ಕೆ ಸಾಧ್ಯ. ಯಾಕೆ ಪರಮಾತ್ಮ ಮಾತ್ರ ಇದನ್ನು ಕೊಡೋದಕ್ಕೆ ಸಾಧ್ಯ ಅಂತಂದ್ರೆ ಇವುಗಳು ಇರೋದೇ ಪರಮಾತ್ಮನ ಬಳಿ. ಮತ್ತು ಪರಮಾತ್ಮ ಅಂತ ಹೇಳಿದಾಗ ಹಿ ಈಸ್ ದಾತ, ಕೊಡುವಂತಹವನವನು. ಆದ್ರಿಂದ ಇವೆಲ್ಲ ಅವನ ಬಳಿ ಇದೆ ಅಂತಂದ ಮೇಲೆ ನಾವು ಅವನನ್ನೇ ಕೇಳಬೇಕು, ಅವನನ್ನೇ ಆಶ್ರಯಿಸಬೇಕು. ಕೊಡುವಂತಹವನು ಅವನೇ. ಸೊ ಕೊಡೋದಾದ್ರೆ ಕೇವಲ ಅವುಗಳನ್ನ ಅವನು ಕೊಡ್ಲಿ, ಇದು ಬಿಟ್ಟು ನಮಗೆ ಬೇರೆ ಇನ್ನೇನು ಬೇಡ. ಸೊ ಇವೆಲ್ಲವೂ ಏನ್ ತಿಳಿಸುತ್ತೆ ಅಂತಂದ್ರೆ, ದಿಸ್ ಆಶ್ರಯ, ರಸ ಮತ್ತು ಶಾಂತಿ ಎನ್ನುವಂತಹದ್ದು ಇವೆಲ್ಲವೂ ಎಲ್ಲಿ ತಮ್ಮ ಪರಾಕಾಷ್ಠೆಯನ್ನ ಮುಟ್ಟತ್ತೆ, ದಟ್ ಸೋರ್ಸ್ ಇಸ್ ಕಾಲ್ಡ್ ಪರಮಾತ್ಮ. ಸೊ ಒಬ್ಬ ನಿಜವಾದ ಭಕ್ತ, he knows that his real ashraya is Paramatma, his real rasa is Paramatma, his real shanti is Paramatma. ಸೊ ಒಬ್ಬ ನಿಜವಾದ ಭಕ್ತ ಅಂತಂದಾಗ ತನ್ನ ಪ್ರಭುವಿನ ಮೇಲೆ ಈ ರೀತಿ ಭರವಸೆಯನ್ನ ಇಟ್ಕೊಂಡಿರ್ತಾನೆ. ಸೊ ಇವೆಲ್ಲವೂ ಅವನ ಬಳಿ ಇದೆ. ಕೆಲವು ಸನ್ನಿವೇಶಗಳು ನನಗೆ ಎದುರಾದಾಗ, ನನಗೆ ಇಂತಹದ್ದು ಬೇಕು ಅಂತಂದಾಗ ನಾನು ಅವನನ್ನೇ ಪ್ರಾರ್ಥನೆ ಮಾಡಬೇಕು. ಸೊ ಕೊಡೋದಾದರೆ ಅವನು ಮಾತ್ರ ಕೊಡಬಲ್ಲ. ಈ ಕಾರಣದಿಂದ ನಮ್ಮ ವಿರುದ್ಧವಾದ ಪರಿಸ್ಥಿತಿಗಳು ನಮಗೆ ಎದುರಾದಾಗ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವುಗಳನ್ನು ನಮಗೆ ಕೊಡು ಅಂತ ನಾವು ಕೇಳ್ಕೊತೀವಿ. ದಟ್ ಈಸ್ ಕಾಲ್ಡ್ ಪ್ರೇಯರ್. ಸೊ ನಮಗೆ ಸಿಗುವಂತಹದ್ದು ಭಗವಂತನ ಕಾರಣದಿಂದ ಅಂತ ಗೊತ್ತಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಇವುಗಳನ್ನು ನಾವು ನನ್ನ ಸಂಪಾದನೆ ಅಂತ ಕೂಡ ಹೇಳ್ಕೊತೀವಿ. ಯಾವಾಗ ಕೆಲವುಗಳನ್ನ ನನ್ನ ಸಂಪಾದನೆ ಅಂತ ಹೇಳ್ಕೊತೀನಿ, ದಟ್ ಶೋಸ್ ಮೈ ಅಹಂಕಾರ. ನಮ್ಮ ದೇಹ ಮತ್ತು ಮನಸ್ಸು ಅನ್ನುವಂತಹದ್ದು ಪರಮಾತ್ಮ ನಮಗೆ ದಯಪಾಲಿಸಿರುವಂತಹ ಟೂಲ್ಸ್. ಮನುಷ್ಯನಾಗಿ ಒಂದು ಜನ್ಮ ಸಿಕ್ಕಿದೆ ಅಂತಂದಾಗ ಆ ಜನ್ಮದ ಜೊತೆಯಲ್ಲಿ ಒಂದು ದೇಹ ಮತ್ತು ದೇಹವನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ ಒಂದು ಮನಸ್ಸು. ಸೊ ಬೋತ್ ದೇಹ ಅಂಡ್ ಮನಸ್ಸು, ದೇ ಆರ್ ದಿ ಟೂಲ್ಸ್ ಗಿವನ್ ಬೈ ದಿ ಲಾರ್ಡ್.
ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ಇಟ್ ಈಸ್ ಫಾರ್ ದಿ ಆತ್ಮೋದ್ಧಾರ. ಸೊ ಈ ಟೂಲ್ಗಳಿಗೆ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಒದಗಿಸಿರುವಂತಹದ್ದು ಕೂಡ ಪರಮಾತ್ಮ. ಬಿಕಾಸ್ ಆಫ್ ಹಿಸ್ ಡಿವೈನ್ ಗ್ರೇಸ್, ದಿಸ್ ಬಾಡಿ ಅಂಡ್ ದಿ ಮೈಂಡ್ ಇಟ್ ವರ್ಕ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ ಟು ಅರ್ನ್ ಸಮಥಿಂಗ್. ಸೊ ಇವೆಲ್ಲ ಭಗವಂತನ ಕಾರುಣ್ಯ. ವಿ ಜಸ್ಟ್ ಪಾರ್ಟಿಸಿಪೇಟ್ ಇನ್ ದಿ ಕರ್ಮ, ದಟ್ಸ್ ಆಲ್. ಕರ್ಮ ಅನ್ನುವಂತಹದ್ದು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಮಾಡೋದಕ್ಕೆ ಬೇಕಾಗಿರುವಂತಹದ್ದೇ ಮುಖ್ಯವಾಗಿ ದೇಹ ಮತ್ತು ಮನಸ್ಸು. ದೇಹ ಮತ್ತು ಮನಸ್ಸನ್ನು ಕೊಟ್ಟಿರುವಂತಹದ್ದೇ ಪರಮಾತ್ಮ. ಕರ್ಮವನ್ನು ನಾವು ಹುಡುಕೋಬೇಕು. ಭಗವಂತ ಕೊಟ್ಟಿರುವಂತಹ ಈ ಟೂಲ್ಸ್ಗಳನ್ನು ಉಪಯೋಗಿಸಿ ಕರ್ಮವನ್ನು ಸತ್ಕರ್ಮವನ್ನಾಗಿ ಮಾಡಿ ಕರ್ಮ ಯೋಗವಾಗಿ ಬದಲಾಗುವಂತೆ ನಾವು ಮಾಡಬೇಕು. ಸೊ ಫಾರ್ ಆಲ್ ದೀಸ್ ಥಿಂಗ್ಸ್ ವಿ ಟೋಟಲಿ ಡಿಪೆಂಡ್ ಆನ್ ಪರಮಾತ್ಮ. ಸೊ ಈ ಅರ್ಥದಲ್ಲಿ ಎಲ್ಲವೂ ಅವನದೇ, ಕೊಡವನು ಪರಮಾತ್ಮ ಅಂತಂದ ಮೇಲೆ ನಥಿಂಗ್ ಕ್ಯಾನ್ ಬಿ ಅವರ್ಸ್. ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೂ ಇಲ್ಲ. ಕೆಲವು ಜಾಗಗಳಲ್ಲಿ ಪೂಜೆಗಿಂತ ಪ್ರಾರ್ಥನೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಪೂಜೆ ಅಂತ ಹೇಳಿದಾಗ ಇಟ್ ಈಸ್ ಎ ಕರ್ಮದ ಆಚರಣೆ. ಬಟ್ ಪ್ರೇಯರ್ ಅಂತ ಹೇಳಿದಾಗ ಒಂದು ರೀತಿಯ ಇಂಟೆನ್ಸ್ ತಪಸ್ಯ ಅದು. ಇಟ್ಸ್ ಎ ಜ್ಞಾನ. ಆದ್ರಿಂದ ಕರ್ಮಕ್ಕಿಂತ ಜ್ಞಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಸಿಗತ್ತೆ. ಕೆಲವು ಉದ್ದೇಶಗಳನ್ನು ಇಟ್ಕೊಂಡು ವಿ ಡೂ ಪ್ರೇಯರ್ಸ್. ಸೊ ಪ್ರೇಯರ್ಸ್ ಅಂತಂದ್ರೆ ಸಾಮಾನ್ಯವಾಗಿ ಒಂದು ನಿಗದಿತ ಸಮಯವನ್ನು ಅದಕ್ಕಾಗಿ ಇಟ್ಕೋತೀವಿ. ನಮ್ಮ ಸನಾತನ ಧರ್ಮದಲ್ಲಿ ಪ್ರೇಯರ್ ಅಂತ ಹೇಳಿದಾಗ ಆ ಸಮಯ ಒಂದು ರೀತಿಯ ಇಡೀ ಒಂದು ಪ್ರಕೃತಿ, ಒಂದು ವಾತಾವರಣನೇ ಒಂದು ನಿಶಬ್ದವಾಗಿರುವಂತಹ ಸಮಯ. ಅಂತಹ ಸಮಯವನ್ನ ನಮ್ಮ ಸನಾತನ ಧರ್ಮ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡೋ, ಅದು ಭಗವಂತನನ್ನ ಮುಟ್ಟತ್ತೆ ಅಂತ ಹೇಳ್ಕೊಡ್ತಾರೆ. ಸೊ ಇದಕ್ಕೆ ಏನ್ ಮಾಡ್ತಾರೆ, ನಮ್ಮ ಅನುಭವಿಗಳು ಏನು ಹೇಳ್ತಾರೆ ಅಂತಂದ್ರೆ, ಇದನ್ನ ಈ ಒಂದು ಸಮಯವನ್ನ ಗೋಧೂಳಿ ಅಂತ ಹೇಳ್ತಾರೆ. ಗೋಧೂಳಿ ಲಗ್ನ ಅಂತ ಕೂಡ ಕರೀತಾರೆ. ಗೋಧೂಳಿ ಸಮಯ ಅಂತ ಹೇಳ್ತಾರೆ. ಇದರ ಅರ್ಥ ಗೋ ಅಂತಂದ್ರೆ ಹಸು, ಧೂಳಿ ಅಂತಂದ್ರೆ ಡಸ್ಟ್. ಹಿಂದೆ ಹಸುಗಳನ್ನ ಮೇಯಿಸಬೇಕು ಅಂತ ಹೇಳಿ ಊರಿನಿಂದ ಆಚೆ ಕಾಡಿನ ಸಮೀಪ ಅಂತ ಹೇಳ್ತಾರೆ, ಅಥವಾ ಬೆಟ್ಟದ ಸಮೀಪ ಅಂತ ಹೇಳ್ತಾರೆ. ಸೊ ಊರಿನಿಂದ ಆಚೆ ಇರುವಂತಹ ಕೆಲವು ಬಯಲು ಪ್ರದೇಶಗಳಿಗೆ ಕರ್ಕೊಂಡೋಗಿ ಹಸುಗಳಿಗೆ ಹುಲ್ಲು ಮೇಯಿಸುವಂತಹ ಒಂದು ಕ್ರಮ ಇತ್ತು. ಹಸುಗಳು ಈ ರೀತಿ ಹುಲ್ಲು ಮೇಯೋದಕ್ಕೆ ಊರಿನಿಂದ ಹೊರಗಡೆ ಹೋಗಿರುತ್ತವೆ. ಈ ಹಸುಗಳೆಲ್ಲ ಮೇವು ತಿಂದಾದ ಮೇಲೆ ಕೊಟ್ಟಿಗೆಗೆ ಹಿಂದಿರುಗಬೇಕು. ಮನೆಗೆ ಹಿಂತಿರುಗುವಾಗ ಆ ಹಸುಗಳಲ್ಲಿ ಒಂದು ರೀತಿಯ ಕಾತುರತೆ ಇರುತ್ತೆ. ಏನದು ಅಂತಂದ್ರೆ, ಬೆಳಗ್ಗೆ ನಾನು ಮನೆ ಬಿಟ್ಟಿದ್ದು ಹುಲ್ಲು ಮೇಯಬೇಕು ಅಂತ ಹೇಳಿ ಊರಿಂದ ಹೊರಗಡೆ ಹೋಗಿದ್ದೆ. ಕೊಟ್ಟಿಗೆನಲ್ಲಿ ನಮ್ಮ ಪುಟ್ಟ ಪುಟ್ಟ ಕರುಗಳಿದೆ. ಬೆಳಗ್ಗೆಯಿಂದ ಅವು ಹಾಲು ಕುಡಿಬೇಕು ಅಂತ ನಮ್ಮ ನಿರೀಕ್ಷೆ ಮಾಡ್ತಾ ಇರುತ್ತವೆ. ಆದ್ರಿಂದ ಆದಷ್ಟು ಬೇಗ ನಾನು ಕೊಟ್ಟಿಗೆಗೆ ಹೋಗಬೇಕು ಅಂತ ಹಸುಗಳೇನು ಮಾಡತ್ವೆ, ಆ ಯೋಚನೆಯಲ್ಲಿ ಬಹಳ ವೇಗವಾಗಿ ಹೆಜ್ಜೆ ಹಾಕತ್ವೆ ಹಸುಗಳು. ಹಸುಗಳ ವೇಗ ಹೆಚ್ಚಾಗಿರೋದ್ರಿಂದ ಆ ಒಂದು ಕಾಲದಲ್ಲಿ ರಸ್ತೆಗಳು ಅಂತಂದ್ರೆ ಮಣ್ಣಿನ ರಸ್ತೆಗಳು. ಸೊ ಮಣ್ಣಿನ ರಸ್ತೆನಲ್ಲಿ ಹಸುಗಳು ಈ ರೀತಿ ಬಹಳ ವೇಗವಾಗಿ ಹೆಜ್ಜೆ ಹಾಕಿ ಕೊಟ್ಟಿಗೆಯನ್ನು ಹೋಗಿ ಸೇರುವಂತಹ ತವಕದಿಂದ ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ಓಡತ್ವೆ. ಆಗ ಅವುಗಳ ಕಾಲುಗಳ ಕಾಲುಗಳಿಂದ ಎದ್ದಂತಹ ಧೂಳು ಆ ಒಂದು ಇಡೀ ವಾತಾವರಣದಲ್ಲಿ ಹರಡತ್ತೆ. ಯಾವಾಗ ಊರಲ್ಲಿ
ಹೊರಗಡೆ ಒಂದು ಧೂಳು ತುಂಬಿದೆ, ಧೂಳು ಏಳ್ತಾ ಇದೆ ಎನ್ನುವಂತಹದ್ದನ್ನು ಜನಗಳು ಗುರುತಿಸ್ತಾರೆ. ಆಗ ಆ ಸಮಯವನ್ನು ಅವ್ರು ಹೇಳ್ತಾರೆ, ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಅನ್ಸುತ್ತೆ, ಹಸುಗಳೆಲ್ಲ ಕೊಟ್ಟಿಗೆಗೆ ಹಿಂತಿರುಗ್ತಾ ಇದೆ, ಇದು ಗೂಧೂಳಿಗೆ ಸಮಯ. ಸೊ ಈ ಸಮಯದಲ್ಲಿ ಸೂರ್ಯ ಮುಳುಗ್ತಾ ಇರೋದ್ರಿಂದ ಇದನ್ನು ಸಂಧ್ಯಾಕಾಲ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಸೊ ಈ ರೀತಿಯಲ್ಲಿ ಈ ಒಂದು ಗೋಧೂಳಿ ಸಮಯವನ್ನು ಪ್ರಾರ್ಥನೆಗಾಗಿ ಮುಡಿಪಾಗಿ ಇಡ್ತಾ ಇದ್ರು ಜನಗಳು. ಸೊ ಕೆಲವು ಅನುಭವಿಗಳ ಪ್ರಕಾರ ಈ ಒಂದು ಸ್ತೋತ್ರ, ಶಿವಮಹಿಮ್ನ ಸ್ತೋತ್ರವನ್ನ ಕೂಡ ಹೀಗೆ ಸಂಜೆಯ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅದು ಹೆಚ್ಚು ಫಲವನ್ನ ಕೊಡುತ್ತೆ ಎನ್ನುವಂತಹ ನಂಬಿಕೆಯನ್ನ ಕೂಡ ಹೊಂದಿರ್ತಾರೆ. ಹಾಗೂ ಈ ಒಂದು ಉದ್ದೇಶದಿಂದ ಹೆಚ್ಚಾಗಿ ಸಂಜೆಯ ಸಮಯದಲ್ಲಿ, ಗೋಧೂಳಿ ಸಮಯದಲ್ಲೇ ಈ ಒಂದು ಪ್ರಾರ್ಥನೆಯನ್ನ ಮಾಡಿ ಅವರ ಅನೇಕ ಬಯಕೆಗಳು ಈಡೇರಿದ್ರಿಂದ ಈ ಸಮಯದಲ್ಲಿಯೇ ಈ ಒಂದು ಪ್ರಾರ್ಥನೆಯನ್ನು ಮಾಡಬೇಕು, ಈ ಒಂದು ಶಿವಮಹಿಮ್ನ ಸ್ತೋತ್ರವನ್ನು ಹೇಳಬೇಕು, ಅದು ಫಲವನ್ನು ಕೊಡುತ್ತೆ ಅಂತ ಕೂಡ ಹೇಳ್ತಾರೆ. ಮತ್ತು ಈ ಒಂದು ಗೋಧೂಳಿ ಸಮಯ ಅಂತಂದ್ರೆ ಪರಮಾತ್ಮ ಶ್ರೀಕೃಷ್ಣ ಕೂಡ ಆ ಸಮಯದಲ್ಲಿ ಹಸುಗಳ ಕಾಲಿನಿಂದ ಎದ್ದಂತಹ ಧೂಳನ್ನ ತನ್ನ ಹಣೆಯ ಭಾಗದಲ್ಲಿ ತಿಲಕವನ್ನಾಗಿ ಇಟ್ಕೋತಾ ಇದ್ದ. ಸೊ ಇಟ್ ಶೋಸ್ ದಿ ಪವಿತ್ರತೆ ಆಫ್ ಗೋಧೂಳಿ. ಮತ್ತು ಇನ್ನು ಸ್ತೋತ್ರ ಭಾಗಕ್ಕೆ ಬಂದ್ರೆ, ಇದು ಕೇವಲ ಪರಮಾತ್ಮ ಶಿವನ ಸ್ತೋತ್ರ ಮಾತ್ರ ಅಲ್ಲ. ದಿಸ್ ಈಸ್ ಕಾಲ್ಡ್ ಶಿವ ಮಹಿಮ್ನ ಸ್ತೋತ್ರ. ಮಹಿಮ್ನ ಅಂತಂದ್ರೆ ಮಹಿಮೆ, ಒಂದು ಲೀಲೆಯನ್ನು ತೋರಿಸುವಂತಹದ್ದು, ಗ್ಲೋರಿಫಿಕೇಶನ್ಸ್. ಸೊ ದಿ ಗ್ರೇಟ್ನೆಸ್ ಆಫ್ ಶಿವ ಈಸ್ ವೆಲ್ ಎಕ್ಸ್ಪ್ಲೈನ್ಡ್ ಬೈ ಪುಷ್ಪದಂತಾಚಾರ್ಯ. ಈ ಒಂದು ಶಿವಮಹಿಮ್ನ ಸ್ತೋತ್ರವನ್ನ ಈ ರೀತಿಯಲ್ಲಿ ಪುಷ್ಪದಂತಾಚಾರ್ಯರು 43 ಶ್ಲೋಕಗಳ ಮೂಲಕ ರಚನೆ ಮಾಡಿ ಕೊಟ್ಟಿದ್ದಾರೆ. ಸೊ ಈ ಮಹಿಮೆಯನ್ನ ತಿಳಿಸುವಂತಹ ಸ್ತೋತ್ರ ಇದಾಗಿರೋದ್ರಿಂದ ಆ ಮಹಿಮೆಗಳಿಗೆ ಅಟ್ರಾಕ್ಟ್ ಆಗಬೇಕು ಅಂತ ಹೇಳಿ we should develop such desires. Greatness of Bhagavan, ಪರಮಾತ್ಮ ಶಿವನ ಮಹಿಮೆ ನಮಗೆ ಗೊತ್ತಾದಾಗ ನಮ್ಮಲ್ಲೂ ಕೂಡ ಒಂದು ರೀತಿಯ ಬಯಕೆ ಉಂಟಾಗುತ್ತೆ. ನಾನು ಕೂಡ ಅಂತಹ ಮಹಿಮೆಯನ್ನು ನಾನು ಸಂಪಾದನೆ ಮಾಡಬೇಕು. ಯಾಕೆ ಹಾಗೆ ಅನ್ಸುತ್ತೆ ಅಂತಂದ್ರೆ, ದ ಮಹಿಮೆ ಆಫ್ ಶಿವ, ದ ಮಹಿಮೆ ಆಫ್ ಪರಮಾತ್ಮ ಈಸ್ ಸೋ ಅಟ್ರಾಕ್ಟಿವ್. ಸೊ ಯಾವುದು ಮನಸ್ಸಿಗೆ ಹೀಗೆ ಅಟ್ರಾಕ್ಟ್ ಆಗುತ್ತೆ, ಆ ಅಟ್ರಾಕ್ಟ್ ಆಗಿರುವಂತಹದ್ದನ್ನ ನಾನು ಹೊಂದಬೇಕು ಅನ್ನುವಂತಹದ್ದನ್ನ ಮನಸ್ಸು ಸೂಚಿಸುತ್ತೆ. ಆದ್ರಿಂದ ಈ ಮಹಿಮೆಗಳನ್ನ ತಿಳ್ಕೋಬೇಕು ಅಂತಂದ್ರೆ ಈ ಒಂದು ಪ್ರಶಾಂತವಾದ ಸಮಯವನ್ನು ಆರಿಸಿಕೊಂಡು ಆ ಸಮಯದಲ್ಲಿ ಇದನ್ನ ಪಠಣ ಮಾಡಿ ಆ ಮಹಿಮೆಯನ್ನು ತಿಳ್ಕೊಳ್ಳೋದ್ರಿಂದ ಹೆಚ್ಚು ಯಶಸ್ಸು ನಮ್ಮದಾಗತ್ತೆ ಅಂತ ನಮ್ಮ ಅನೇಕ ಅನುಭವಿಗಳು ಹೇಳ್ತಾರೆ. ಕೇವಲ ಮಹಿಮೆಗಳನ್ನು ತಿಳಿದಾಗ ಅದು ಹೇಗೆ ಯಶಸ್ಸು ಕೊಡುತ್ತೆ ಎನ್ನುವಂತಹ ಒಂದು ಪ್ರಶ್ನೆ ಬರಬಹುದು. ಉದಾಹರಣೆಗೆ, ರುಕ್ಮಿಣಿ ಅವಳು ಪರಮಾತ್ಮ ಶ್ರೀಕೃಷ್ಣನನ್ನ ಇನ್ನೂ ನೋಡೇ ಇಲ್ಲ. ಆದರೆ ಪರಮಾತ್ಮ ಶ್ರೀಕೃಷ್ಣನ ಬಗ್ಗೆ ಅವಳು ಕೇಳಿ ತಿಳ್ಕೊಂಡಿದ್ದಾಳೆ. ಪರಮಾತ್ಮನ ಬಗ್ಗೆ ಅವಳು ಕೆಲವು ವಿಚಾರಗಳನ್ನು ತಿಳ್ಕೊಂಡು ಪರಮಾತ್ಮನಿಗೆ ಒಂದು ಪತ್ರವನ್ನ ಅವಳು ಬರೀತಾಳೆ. ಶ್ರೀಕೃಷ್ಣನನ್ನ ಅವಳು ನೋಡಿಲ್ದೆ ಹೋದರೂ ಕೂಡ ಅವಳು ಆ ಪತ್ರದಲ್ಲಿ ಪರಮಾತ್ಮನನ್ನ ತ್ರಿಭುವನ ಸುಂದರ ಅಂತ ವರ್ಣನೆ ಮಾಡಿದಾಳೆ. ಹೇ ತ್ರಿಭುವನ ಸುಂದರ, ನನ್ನನ್ನು ನೀನು ಇಲ್ಲಿಂದ ಕರ್ಕೊಂಡು ಹೋಗು. ಹೀಗೆ ಅವಳು ಪ್ರಾರ್ಥನೆಯನ್ನು ಮಾಡ್ತಾಳೆ. ಅವಳು ಹೇಳ್ತಾಳೆ, ನಾನು ನಿನ್ನ ಕೇವಲ ಶ್ರವಣದ ಮೂಲಕ
ನಿನ್ನ ವರ್ಣನೆಯನ್ನು ನಾನು ಕೇಳಿರುವಂತಹದ್ದು. ಅದನ್ನು ಕೇಳಿ ನಾನು ಈ ರೀತಿ ನಿನ್ನನ್ನು ವರ್ಣನೆ ಮಾಡ್ತಾ ಇದ್ದೇನೆ, ತ್ರಿಭುವನ ಸುಂದರ ಅಂತ. ಇನ್ಫ್ಯಾಕ್ಟ್ ನಾನು ನಿನ್ನನ್ನು ನೋಡೇ ಇಲ್ಲ. ಶ್ರವಣ ಮಾತ್ರದಿಂದಲೇ ನನಗೆ ನಿನ್ನ ಅಂತಹ ಒಂದು ವರ್ಣನೆ ಸಿಕ್ಕಿದೆ ಅಂತಂದ್ರೆ, ನೋಡಿದ ನಂತರ ನಿಜವಾಗಲೂ ನೀನು ಇನ್ನೆಷ್ಟು ವೈಭೋಗದಿಂದ ಇರ್ತೀಯ. ಸೊ ಮಹಿಮೆ ಅಂತಂದ್ರೆ ಇಟ್ ಈಸ್ ಲೈಕ್ ದಿಸ್. ಭಗವಂತನ ಮಹಿಮೆ ಅಂತಂದ್ರೆ ಅದು ಭಕ್ತನನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಅನುಮಾನವೇ ಇಲ್ಲ. ನಾವು ಯಾಕೆ ಪರಮಾತ್ಮನ ಪುರಾಣವನ್ನ, ಕಥೆಯನ್ನ, ಮಹಿಮೆಯನ್ನ, ಲೀಲೆಯನ್ನ ಯಾಕೆ ಪದೇ ಪದೇ ಓದ್ತೀವಿ ಅಂತಂದ್ರೆ, ಯಾವುದೋ ಒಂದು ಸಂದರ್ಭದಲ್ಲಿ ಮನಸ್ಸು ಅದನ್ನು ಬಹಳ ಬಿಗಿಯಾಗಿ ಹಿಡಿದಿಟ್ಕೊಳ್ಳುತ್ತೆ. ಆಗ ನಾವು ಕೂಡ ನಮ್ಮ ಜೀವನವನ್ನು ಉತ್ತಮವಾಗಿ ಸಾಗಿಸ್ಕೊಂಡು ಹೋಗಬಹುದು. ಸೊ ಅದೇ ರೀತಿ ಸ್ವಭಾವ ಅಂಡ್ ಮಹಿಮೆ ಆಫ್ ಶಿವ ಈಸ್ ವೆಲ್ ಡಿಸ್ಕ್ರೈಬ್ಡ್ ಬೈ ಪುಷ್ಪದಂತಾಚಾರ್ಯ. ಒಟ್ಟು 43 ಶ್ಲೋಕಗಳಲ್ಲಿ ಪರಮಾತ್ಮನನ್ನ ವರ್ಣನೆ ಮಾಡಿದ್ದಾರೆ. ಪ್ರತಿಯೊಂದು ಶ್ಲೋಕ ಬಹಳ ಸರಳವಾಗಿದೆ. ಬಟ್ ಪ್ರತಿ ಶ್ಲೋಕದಲ್ಲೂ ಕೂಡ ನಾವು ಹೆಚ್ಚು ಸೂಕ್ಷ್ಮವನ್ನು ಗಮನಿಸ್ತಾ ಹೋಗಬೇಕು. ಇಂತಹ ಪ್ರಯತ್ನಗಳಿಂದ ನಾವು ನಮ್ಮ ಮನಸ್ಸನ್ನ ಶುದ್ಧಗೊಳಿಸಿ ಪರಮಾತ್ಮನ ಕಡೆಗೆ ಹರಿಸಬಹುದು. ಸೊ ಇಲ್ಲಿ ಸ್ತೋತ್ರವನ್ನ ಆಶ್ರಯಿಸಿದರೆ ರಸ, ಭಕ್ತಿ ರಸ ಅನ್ನುವಂತಹದ್ದು ನಮಗೆ ಸಿಗುತ್ತೆ. ಸೊ ಆಶ್ರಯ ಮತ್ತು ರಸ ನಮಗೆ ಸಿಕ್ಕಿದ ನಂತರ ಆ ಮಹಿಮೆ ನಮಗೆ ಹೆಚ್ಚು ಶಾಂತಿಯನ್ನು ಕೂಡ ಒದಗಿಸುತ್ತೆ. ಹೀಗೆ ಇಂತಹ ಪ್ರಯತ್ನಗಳಿಂದ ನಾವು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ಪರಮಾತ್ಮನಲ್ಲಿ ನಾವು ನೆಲೆಸ್ಕೋಬಹುದು. ಸೊ ಪ್ರತಿ ಶ್ಲೋಕದ ಅರ್ಥದ ಜೊತೆಗೆ ನಾವು ಸಾಕ್ತಾ ಹೋದರೆ ವಿ ಕ್ಯಾನ್ ಎಂಜಾಯ್ ದಿ ರಸ, ಭಕ್ತಿ ರಸ. ದಿ ಸ್ಪೆಷಾಲಿಟಿ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಅದೇನು ಅಂತಂದ್ರೆ, ನಾವು ಯಾವುದೇ ಒಂದು ವಸ್ತುವನ್ನ ಮನಸ್ಸಿಗೆ ಕೊಟ್ಟಾಗ ಕೂಡಲೇ ಮನಸ್ಸು ಅದರ ರೂಪವನ್ನ ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ದಟ್ ಈಸ್ ದಿ ಪವರ್ ಆಫ್ ದಿ ಮೈಂಡ್. ಆದ್ರಿಂದ ಮನಸ್ಸಿನಲ್ಲಿ ಈ ಒಂದು ಸಾಮರ್ಥ್ಯ ಇದೆ ಅನ್ನೋದು ಗೊತ್ತಾದ್ರಿಂದ ಒಂದು ವೇಳೆ ಮನಸ್ಸಿಗೆ ಇಂತಹ ಮಹಿಮೆಯನ್ನು ನಾವು ತಿಳಿಸ್ಕೊಡ್ತಾ ಹೋದರೆ ಮೈಂಡ್ ವಿಲ್ ಬಿಕಮ್ ಭಗವತ್ಮಯ. ಸೊ ಮನಸ್ಸು ಭಗವಂತನ ಸ್ವರೂಪವನ್ನ ಹಿಡಿದಿಟ್ಕೊಂಡ್ರೆ ನೋ ಡೌಟ್ ಮೈಂಡ್ ಇಟ್ ಬಿಕಮ್ಸ್ ವೆರಿ ಪ್ಯೂರ್ ಅಂಡ್ ಕಾಮ್. ಸೊ ಭಗವಾನ್ ರಮಣ ಮಹರ್ಷಿಗಳು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ಒಂದು ರಸ್ತೆಯಲ್ಲಿ ಒಂದು ಆನೆ ನಡ್ಕೊಂಡು ಹೋಗ್ತಾ ಇದ್ದಾಗ ಬಹಳ ರಾಜಾರೋಷವಾಗಿ ನಡೀತಾ ಇರ್ತದೆ. ಆನೆ ಹೇಳೋರಿಲ್ಲ, ಕೇಳೋರಿಲ್ಲ. ಈ ಆನೆ ಆ ರಸ್ತೆನಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತನ್ನ ಸೊಂಡಿಲನ್ನ ಎಡಕ್ಕೆ ಬಲಕ್ಕೆ ಆಡಿಸ್ಕೊಂಡು ಹೋಗ್ತಾ ಇರುತ್ತೆ. ಈ ರೀತಿ ಆನೆಯ ಸೊಂಡಿಲು ಎಡಕ್ಕೆ ಬಲಕ್ಕೆ ಆಡ್ತಾ ಇದ್ದಾಗ ಸೊಂಡಲಿನ ಅಕ್ಕಪಕ್ಕಕ್ಕೆ ಅದು ಏನೇ ಸಿಕ್ಕಿದ್ರೂ ಕೂಡ ಅದನ್ನು ಕಿತ್ತು ಎಸೆದು ದೂರಕ್ಕೆ ಎಸಿತಾ ಇತ್ತು. ಹೀಗೆ ರಾಜಾರೋಷವಾಗಿ ಆನೆ ಹೆಜ್ಜೆ ಹಾಕತ್ತೆ. ಆನೆ ಈ ರೀತಿ ರಸ್ತೆಯಲ್ಲಿ ಸೊಂಡಿಲನ್ನ ಆಡಿಸಬಾರದು ಅಂತ ಹೇಳಿದ್ರೆ ಆಗೇನ್ ಮಾಡಬೇಕು ಅಂತಂದ್ರೆ, ಆನೆಯ ಸೊಂಡಿಲಿಗೆ ಒಂದು ಕಬ್ಬಿಣದ ಸರಪಳಿಯನ್ನು ನಾವು ಕೊಡಬೇಕು. ಯಾವಾಗ ಆನೆಯ ಸೊಂಡಿಲಿಗೆ ಒಂದು ಕಬ್ಬಿಣದ ಸರಪಳಿಯನ್ನು ಕೊಡ್ತೀವಿ, ಆಗ ಆನೆ ಆ ಕಬ್ಬಿಣದ ಸರಪಳಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಅದು ಬಿಟ್ಟರೆ ಎಲ್ಲಿ ನನ್ನ ಕಾಲಿಗೆ ಅದನ್ನು ಕಟ್ಟಾಕ್ಬಿಡ್ತಾರೋ ಅಂತ ಹೇಳಿ ಸೊಂಡಲಲ್ಲಿ ಅದನ್ನು ಬಿಗಿಯಾಗಿ ಹಿಡ್ಕೊಂಡು ಬಹಳ ಗಂಭೀರವಾಗಿ ನಡ್ಕೊಂಡು ಹೋಗುತ್ತೆ. ಮೈಂಡ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದಿಸ್. ಮನಸ್ಸಿನ ಸ್ವಭಾವ ಅಂತಂದ್ರೆ ಸದಾ ಚಂಚಲತೆಯಿಂದ ಸಿಕ್ಕಲ್ಲಿ ಅದು ಅಲೆದಾಡ್ತಾ ಇರುತ್ತೆ. ಮನಸ್ಸು ನಮ್ಮನ್ನು ಬಿಟ್ಟು ಹೋಗಬಾರದು. ಮನಸ್ಸು ಹೊರ ಪ್ರಪಂಚದಲ್ಲಿ ಎಲ್ಲಿ ಅಂತಂದ್ರೆ ಅಲ್ಲಿ ಅಲೆದಾಡಬಾರದು ಅಂತ ಹೇಳಿದ್ರೆ ಮನಸ್ಸಿಗೆ ಹೀಗೆ ಭಗವಂತನ ಗ್ಲೋರಿಫಿಕೇಶನ್ಸ್,
ಮಹಿಮೆಗಳನ್ನು ತಿಳಿಸ್ಕೊಡ್ತಾ ಹೋಗಿ, ಮನಸ್ಸೇ ಇದನ್ನು ಹಿಡ್ಕೋ, ಬಿಗಿಯಾಗಿ ಹಿಡ್ಕೋ ಅಂತ ನಾವು ಮನಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಮನಸ್ಸು ಗಂಭೀರವಾಗಿ ಆ ಮಹಿಮೆಗಳನ್ನು ಸ್ವೀಕರಿಸುತ್ತಾ ಸದಾಕಾಲ ದ ಮೈಂಡ್ ಈಸ್ ಅವೈಲಬಲ್ ಫಾರ್ ಅಸ್. ಈ ಒಂದು ಶಿವಮಹಿಮ್ನ ಸ್ತೋತ್ರವನ್ನು ರಚನೆ ಮಾಡಿರುವುದರ ಹಿಂದೆ ಒಂದು ಕತೆ ಕೂಡ ಇದೆ. ಈ ಒಂದು ಸ್ತೋತ್ರ ಹೇಗೆ ರಚನೆ ಆಯಿತು, ಈ ರಚನೆಗೆ ಕಾರಣ ಏನು, ಯಾವ ಉದ್ದೇಶದಿಂದ ಈ ಸ್ತೋತ್ರದ ರಚನೆ ಆಯಿತು. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂದಾಗ ಅಲ್ಲಿ ಏನೋ ಒಂದು ಉದ್ದೇಶ ಇರುತ್ತೆ. ಇಲ್ಲಿ ಪುಷ್ಪದಂತಾಚಾರ್ಯರು ಈ ಸ್ತೋತ್ರವನ್ನು ರಚಿಸೋದಕ್ಕೆ ಅವರಲ್ಲಿ ಯಾವ ಗೋಲ್ ಇತ್ತು, ಯಾವ ಗುರಿ ಇತ್ತು, ಇದರ ಹಿನ್ನೆಲೆ ಏನು, ಅದನ್ನು ತಿಳ್ಕೊಂಡ್ರೆ ಹಿಂದೆ ಒಮ್ಮೆ ಒಬ್ಬ ಗಂಧರ್ವ ಇರ್ತಾನೆ. ಗಂಧರ್ವ ಅಂತಂದ್ರೆ ದೇವಲೋಕದ ಸಂಗೀತಗಾರ. ಸೊ ದಿಸ್ ಗಂಧರ್ವ ಈಸ್ ಎ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ಶಿವ. ಪರಮಾತ್ಮ ಶಿವನ ಪರಮ ಭಕ್ತ. ಈ ಗಂಧರ್ವನಿಗೆ ಒಂದು ಮಾಯಾಶಕ್ತಿ ಇರುತ್ತೆ. ತನಗೆ ಬೇಕೆನಿಸಿದಾಗ ಅವನು ಅದೃಶ್ಯನಾಗುವಂತಹ ಶಕ್ತಿಯನ್ನು ಅವನು ಹೊಂದಿರ್ತಾನೆ. ಸೊ ಹೀಗೆ ಅವನು ಅದೃಶ್ಯನಾದಾಗ ಅವನು ಯಾರ ಕಣ್ಣಿಗೂ ಕಾಣ್ತಾ ಇರಲಿಲ್ಲ. ಸೊ ಈ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅವನು ಅನೇಕಗಳನ್ನು ಮಾಡ್ತಾ ಇದ್ದ. ಏನ್ ಮಾಡ್ತಾ ಇದ್ದ? ಅವನಿದ್ದಂತಹ ರಾಜ್ಯದ ರಾಜಧಾನಿಯಲ್ಲಿ ಮಹಾರಾಜನಿಗೆ ಸೇರಿದ ಒಂದು ಸುಂದರವಾದ ಹೂತೋಟ ಇತ್ತು. ಆ ಹೂತೋಟದಲ್ಲಿ ಬಹಳ ಅಪರೂಪದ ಹೂಗಳು ಬಿಡ್ತಾ ಇತ್ತು. ಹೆಚ್ಚು ಸುವಾಸನಾ ಭರಿತ ಬಣ್ಣ ಬಣ್ಣದ ಅಪರೂಪದ ಆ ಹೂಗಳು ಆ ತೋಟದ ಸೌಂದರ್ಯವನ್ನು ಹೆಚ್ಚು ಮಾಡಿತ್ತು. ಈ ಗಂಧರ್ವ ಆ ತೋಟವನ್ನು ನೋಡ್ತಾನೆ. ತೋಟದಲ್ಲಿರುವಂತಹ ಹೂವುಗಳ ಆಕರ್ಷಣೆಗೆ ಒಳಗಾಗ್ತಾನೆ. ಹೂವು ಬೀಸುತ್ತಿದ್ದಂತಹ ಸುವಾಸನೆಯನ್ನ ಅನುಭವಿಸ್ತಾನೆ. ಬೇರೆ ಯಾವ ಕೆಟ್ಟ ಆಲೋಚನೆಯೂ ಇಲ್ಲ. ಅವನ ಮನಸ್ಸಿನಲ್ಲಿ ಬಂದಂತಹ ಒಂದು ಪ್ರಶ್ನೆ ಏನು ಅಂತಂದ್ರೆ, ಇಷ್ಟೊಂದು ಸುಂದರವಾದ ಸುವಾಸನೆಯಿಂದ ಕೂಡಿರುವಂತಹ ಈ ಹೂವುಗಳಿಂದ ನಾನು ಪರಮಾತ್ಮನ ಅಂತಂದ್ರೆ ಶಿವನ ಪೂಜೆಯನ್ನು ನಾನು ಮಾಡಬೇಕು, ಶಿವನನ್ನ ಈ ಹೂವುಗಳಿಂದ ನಾನು ಅಲಂಕರಿಸಬೇಕು ಅನ್ನುವಂತಹ ಒಂದು ಆಲೋಚನೆ ಅವನ ಮನಸ್ಸಿನಲ್ಲಿ ಉಂಟಾಗುತ್ತೆ. ಅಂದ್ರೆ ಅದು ಮಹಾರಾಜನ ಪರ್ಸನಲ್ ಗಾರ್ಡನ್. ಆ ತೋಟದೊಳಗಡೆ ಹೋಗ್ಬೇಕು ಅಂತಂದ್ರೆ ಕೇವಲ ಮಹಾರಾಜ ಮಾತ್ರ ಆ ತೋಟದೊಳಗಡೆ ಹೋಗ್ತಾ ಇದ್ದ. ಬೇರೆ ಇನ್ಯಾರಿಗೂ ಆ ತೋಟದೊಳಗಡೆ ಪ್ರವೇಶ ಇರಲಿಲ್ಲ. ಆ ತೋಟವನ್ನ 24 ಗಂಟೆಗಳ ಕಾಲ ಸೈನಿಕರು ಕಾವಲು ಕಾಯ್ತಾ ಇರ್ತಾರೆ. ಹಗಲು ರಾತ್ರಿ ಅಲ್ಲಿ ಕಾವಲಿದೆ ಎನ್ನುವಂತಹದ್ದು ಗೊತ್ತಾಯಿತು. ಹಾಗಾದರೆ ಆ ಹೂಗಳನ್ನು ತಂದು ಶಿವನಿಗೆ ಹೇಗೆ ಅರ್ಚನೆಯನ್ನು ಮಾಡೋದು, ಹೇಗೆ ಪೂಜೆಯನ್ನು ಮಾಡೋದು? ಆಗ ಗಂಧರ್ವ ಏನ್ ಮಾಡ್ತಾನೆ, ಹೇಗೂ ನನ್ನಲ್ಲಿ ಒಂದು ಮಾಯಾಶಕ್ತಿ ಇದೆ, ನಾನು ಇಷ್ಟಪಟ್ಟಾಗ ಅದೃಶ್ಯನಾಗಬಹುದು, ನಾನು ಅದೃಶ್ಯನಾದಾಗ ನಾನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ಸೊ ನಾನು ತೋಟವನ್ನು ಪ್ರವೇಶ ಮಾಡಿ ಅಲ್ಲಿ ಹೂಗಳನ್ನು ಕಿತ್ಕೊಂಡ್ರೆ ಯಾವ ಸೈನಿಕನ ಕಣ್ಣಿಗೂ ಕೂಡ ನಾನು ಬೀಳೋದಿಲ್ಲ. ಸೊ ಹೀಗೆ ಯೋಚನೆ ಮಾಡಿ ಆ ಗಂಧರ್ವ ಪ್ರತಿನಿತ್ಯ ರಾತ್ರಿಯ ಸಮಯದಲ್ಲಿ ಆ ತೋಟಕ್ಕೆ ಹೋಗಿ ಅಲ್ಲಿ ಅರಳಿ ನಿಂತಿರುವಂತಹ ಸುವಾಸನೆಗಳಿಂದ ಕೂಡಿರುವಂತಹ ಹೂವುಗಳನ್ನು ಕಿತ್ಕೊಂಡು ಬಂದು ತನ್ನ ಆರಾಧ್ಯ ದೈವ ಪರಮೇಶ್ವರನಿಗೆ ಪೂಜೆಯನ್ನು ಮಾಡ್ತಾ ಇದ್ದ. ರಾಜನದು ಒಂದು ಪರಿಪಾಠ ಇತ್ತು. ಸಂಜೆಯ ವೇಳೆಯಲ್ಲಿ ಆ ತೋಟಕ್ಕೆ ಹೋಗೋದು,
ತೋಟದಲ್ಲಿ ಅರಳಿ ನಿಂತಿರುವಂತಹ ಹೂವುಗಳನ್ನು ನೋಡುವಂತಹದ್ದು. ಸೊ ಮಾರನೇ ದಿವಸ ಬೆಳಗ್ಗೆ ಹೋಗಿ ಆ ಹೂವುಗಳನ್ನು ತಂದು ಮಹಾರಾಜ ಕೂಡ ಪೂಜೆ ಮಾಡ್ತಾ ಇದ್ದ. ಇದು ಅವನ ದಿನಚರಿ ಆಗಿತ್ತು. ಆದರೆ ಇತ್ತೀಚೆಗೆ ಅವನು ಸಂಜೆಯ ಸಮಯದಲ್ಲಿ ತೋಟಕ್ಕೆ ಹೋದಾಗ ಇದ್ದಂತಹ ಹೂವುಗಳು ಮರುದಿನ ಬೆಳಗ್ಗೆ ಪೂಜೆಗಾಗಿ ಹೂ ತರಬೇಕು ಅಂತ ಹೇಳಿ ಮತ್ತೆ ತೋಟವನ್ನು ಪ್ರವೇಶಿಸಿದಾಗ ತಾನು ಹಿಂದಿನ ಸಂಜೆ ಕಂಡಂತಹ ಹೂವುಗಳು ಆ ತೋಟದಲ್ಲಿ ಅವನಿಗೆ ಕಾಣಿಸ್ತಾ ಇರಲಿಲ್ಲ. ಬಹಳ ಆಶ್ಚರ್ಯವಾಯಿತು ಮಹಾರಾಜನಿಗೆ. ಇಲ್ಲಿ ತೋಟಕ್ಕೆ ಅಂತ ಹೇಳಿ ಸೈನಿಕರು ಕಾವಲು ಇರ್ತಾರೆ, ಹಗಲು ಇರ್ತಾರೆ, ರಾತ್ರಿ ಇರ್ತಾರೆ. ಆದರೂ ಕೂಡ ಹೂವುಗಳು ಕಣ್ಮರೆಯಾಗ್ತವೆ. ಕಾವಲು ಕಾಯ್ತಾ ಇದ್ದಂತಹ ಸೈನಿಕರನ್ನ ಹೂವುಗಳು ಎಲ್ಲಿ ಹೋಯಿತು ಅಂತಂದ್ರೆ, ಇಲ್ಲ, ಯಾರು ಬರಲೇ ಇಲ್ಲ, ನಾವು ಬಹಳ ಎಚ್ಚರದಿಂದ ಕೆಲಸ ಮಾಡ್ತಾ ಇದ್ದೀವಿ, ಇಲ್ಲಿ ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಮಹಾರಾಜ ಏನ್ ಮಾಡ್ತಾನೆ, ಮತ್ತಷ್ಟು ಗುಪ್ತಚರ ಸೈನಿಕರನ್ನ ಆ ಕೆಲಸಕ್ಕಾಗಿ ನಿಯೋಜಿಸ್ತಾನೆ. ಆದರೂ ಕೂಡ ನೋ ಯೂಸ್. ಯಾರಿಗೂ ಕೂಡ ಈ ಗಂಧರ್ವನ ಮರ್ಮ ಅರ್ಥ ಆಗಲಿಲ್ಲ. ರಾಜ ಸ್ವತಃ ತಾನೇ ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರವನ್ನ ರೂಪಿಸ್ತಾನೆ, ಒಂದು ಯೋಜನೆಯನ್ನ ರೂಪಿಸ್ತಾನೆ. ತೋಟದ ಮುಂಭಾಗದಲ್ಲಿ ಶಿವನ ಒಂದು ವಿಗ್ರಹ ಇರುತ್ತೆ. ದಿನನಿತ್ಯ ಮಹಾರಾಜ ಶಿವನ ಪೂಜೆಯನ್ನ ಮಾಡ್ತಾ ಇದ್ದ. ಸೊ ಪೂಜೆಯ ಕ್ರಮ ಏನು ಅಂತಂದ್ರೆ, ಪೂಜೆಗಾಗಿ ಮೊದಲು ಪ್ರಾರಂಭದಲ್ಲಿ ವಿಗ್ರಹದ ಮೇಲಿದ್ದಂತಹ ನಿರ್ಮಾಲ್ಯವನ್ನು ತೆಗೆಯುವಂತಹದ್ದು. ಹಿಂದಿನ ದಿನ ಪರಮಾತ್ಮನಿಗೆ ಅರ್ಪಿಸಿದಂತಹ ಹೂವು, ಪತ್ರ, ಫಲ ಇತ್ಯಾದಿಗಳು. ಸೊ ಅವೆಲ್ಲವನ್ನ ತೆಗಿಬೇಕು. ಯಾಕೆಂತಂದ್ರೆ ಮಾರನೇ ದಿವಸ ಬೆಳಗ್ಗೆ ಪೂಜೆಗೆ ಮುಂಚೆ ಮತ್ತೆ ವಿಗ್ರಹ ಶುಚಿಯಾಗಿರಬೇಕು. ಸೊ ಅದರಿಂದ ಹಿಂದಿನ ದಿನದ ಹೂಗಳನ್ನು ತೆಗಿಬೇಕು ಅಂತ ಹೇಳಿ ಆ ಹೂಗಳನ್ನು ತೆಗೆಯುವಂತಹದನ್ನ ನಿರ್ಮಾಲ್ಯ ಅಂತ ಹೇಳ್ತಾರೆ. ಹೀಗೆ ರಾಜ ಈ ನಿರ್ಮಾಲ್ಯವನ್ನ ತೆಗೆದು ತೋಟದ ಒಳಕ್ಕೆ ಹೋಗಿ ಆ ತೋಟದ ದಾರಿನಲ್ಲಿ ಹಾಕ್ತಾನೆ. ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ಈ ಮಂತ್ರವನ್ನ ಹೇಳಿ ನಿರ್ಮಾಲ್ಯವನ್ನ ತೆಗೆದು ಅದನ್ನ ದಾರಿನಲ್ಲಿ ದಾರಿಯ ಮುಂಭಾಗದಲ್ಲಿ ಹಾಕ್ತಾನೆ. ಎಂದಿನಂತೆ ಗಂಧರ್ವ ಹೂವುಗಳನ್ನ ಕಿತ್ಕೊಳ್ಳೋದಕ್ಕೆ ಆ ರಾತ್ರಿ ತೋಟದೊಳಗೆ ಅದೃಶ್ಯ ರೂಪದಿಂದ ತೋಟವನ್ನು ಪ್ರವೇಶ ಮಾಡ್ತಾನೆ. ಇಲ್ಲಿ ಗಂಧರ್ವ ಅಂತ ಹೇಳ್ತಾ ಇರುವಂತಹದ್ದು ಬೇರೆ ಯಾರೂ ಅಲ್ಲ, ಹಿ ಈಸ್ ಪುಷ್ಪದಂತಾಚಾರ್ಯ. ಸೊ ಎಂದಿನಂತೆ ತನ್ನ ಮಾಯಾ ರೂಪದಿಂದ ಯಾರಿಗೂ ಕಾಣಿಸದಂತೆ ತೋಟದ ಒಳಗಡೆ ಬರುವಾಗ ಅಲ್ಲಿ ದಾರಿನಲ್ಲಿ ಮಹಾರಾಜ ನಿರ್ಮಾಲ್ಯವನ್ನು ಹಾಕಿರ್ತಾನೆ. ಎಂದೂ ಹಾಕಿರೋದಿಲ್ಲ, ಆದ್ರೆ ಆ ದಿನ ಹಾಕಿರ್ತಾನೆ. ಬಟ್ ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ. ಆ ತೋಟದೊಳಗಡೆ ಹೋಗ್ಬೇಕು ಅಂತಂದ್ರೆ ದಟ್ ಈಸ್ ದ ಓನ್ಲಿ ವೇ. ಅಂತಹ ದಾರಿನಲ್ಲಿ ಮಹಾರಾಜ ನಿರ್ಮಾಲ್ಯವನ್ನು ಹಾಕಿರ್ತಾನೆ. ಅದನ್ನ ತುಳಿದು ಅದನ್ನ ದಾಟಿ ಅವನು ಒಳಗಡೆ ಹೋಗ್ಬೇಕಾಗುತ್ತೆ. ಸೊ ಬೇರೆ ದಾರಿ ಇಲ್ಲ. ಹೀಗಾಗಿ ಈ ಗಂಧರ್ವ ಮೀನ್ಸ್ ಪುಷ್ಪದಂತಾಚಾರ್ಯ ನಿರ್ಮಾಲ್ಯವನ್ನ ತುಳುಕೊಂಡು ತೋಟದ ಒಳಗಡೆ ಪ್ರವೇಶವನ್ನು ಮಾಡ್ತಾನೆ. ಆದರೆ ಯಾವ ಕ್ಷಣದಲ್ಲಿ ಪುಷ್ಪದಂತಾಚಾರ್ಯ ಆರ್ ದಿ ಗಂಧರ್ವ ಆ ನಿರ್ಮಾಲ್ಯವನ್ನ ತುಳಿದು ತೋಟದೊಳಗಡೆ ಪ್ರವೇಶ ಮಾಡ್ತಾನೆ, ತುಳಿದ ಕ್ಷಣದಲ್ಲಿ ಅವನಲ್ಲಿದ್ದಂತಹ ಆ ಒಂದು ಮಾಯಾಶಕ್ತಿ ನಾಶವಾಗಿ ಎಲ್ಲರ ಕಣ್ಣಿಗೆ ಅವನು ಕಾಣಿಸ್ಕೊಳ್ಳೋ ಹಾಗಾಗ್ತಾನೆ. ಆಗ ಅಲ್ಲೇ ಕಾವಲು ಕಾಯ್ತಾ ಇದ್ದಂತಹ ರಾಜನ ಭಟರು ಅವನನ್ನ ಬಂಧಿಸಿ ರಾಜನ ಆಸ್ಥಾನಕ್ಕೆ ಕರ್ಕೊಂಡ್ಬರ್ತಾರೆ.
ಆಗ ಪುಷ್ಪದಂತಾಚಾರ್ಯ ರಾಜ ಭಟರನ್ನ ನೋಡಿ ಹೆದರಿ ಭಕ್ತಿಯಿಂದ ಪರಮಾತ್ಮನನ್ನ ಅಂತಂದ್ರೆ ತನ್ನ ಆರಾಧ್ಯ ದೈವ ಶಿವನನ್ನ ಸ್ಮರಿಸಿ ಅವನನ್ನ ಕರೀತಾನೆ, ಒಂದು ಕೂಗು ಹಾಕ್ತಾನೆ. ಅಂಡ್ ದಿಸ್ ಕಾಲಿಂಗ್ ಟು ದಿ ಲಾರ್ಡ್ ಶಿವ ಈಸ್ ಕಾಲ್ಡ್ ಶಿವ ಮಹಿಮ್ನಾ ಸ್ತೋತ್ರಂ. ಯಾಕೆ ಅಂತಂದ್ರೆ ಇಲ್ಲಿ ಪ್ರಾರಂಭದಲ್ಲಿ ಆಶ್ರಯ ಅನ್ನುವಂತಹ ಒಂದು ಪದವನ್ನು ನಾವು ಅರ್ಥ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಏನು ಹೇಳಿದ್ವಿ ಅಂತಂದ್ರೆ, ಒಂದು ಸನ್ನಿವೇಶ ಅನ್ನುವಂತಹದ್ದು ಎದುರಾದಾಗ ಆ ಸನ್ನಿವೇಶವನ್ನ ಎದುರಿಸಬೇಕು ಅಂತ ಹೇಳಿ ಬೇರೆ ದಾರಿ ಇಲ್ಲ, ವಿ ಹ್ಯಾವ್ ಟು ಫೇಸ್ ದಟ್ ಅಂತ ಅಂದಾಗ ನಾವು ಆ ಒಂದು ಶಕ್ತಿ ಮತ್ತು ಸಾಮರ್ಥ್ಯಕ್ಕಾಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿ ಅವನ ಆಶ್ರಯವನ್ನು ಬೇಡ್ತೀವಿ. ಎಕ್ಸಾಕ್ಟ್ಲಿ ಲೈಕ್ ದಿಸ್. ಯಾವಾಗ ಪುಷ್ಪದಂತಾಚಾರ್ಯ ರಾಜ ಭಟರ ಕೈಗೆ ಸಿಕ್ಕಿ ರಾಜನ ಆಸ್ಥಾನಕ್ಕೆ ಅವನನ್ನು ಕರ್ಕೊಂಡ್ಬರ್ತಾರೆ, ಆಗ ಅವನಿಗೆ ಹೆದರಿಕೆ ಆಗುತ್ತೆ. ಮುಂದೆ ರಾಜ ಏನು ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ, ಜೊತೆಗೆ ಅವಮಾನ ಆಗತ್ತೆ, ಶಿಕ್ಷೆ ಕೂಡ ಕೊಡ್ತಾನೆ. ಆದರೆ ನಾನು ನನ್ನ ಸ್ವಂತಕ್ಕಾಗಿ ಸ್ವಾರ್ಥಕ್ಕಾಗಿ ನಾನು ಈ ಹೂಗಳನ್ನು ಕದಿಲಿಲ್ಲ. ಹೇ ಭಗವಂತ, ನಿನ್ನನ್ನು ಅತೀವ ಪ್ರೀತಿಸ್ತಾ ಇದ್ದಿದ್ದರಿಂದ ನಿನ್ನನ್ನು ಪೂಜೆ ಮಾಡಬೇಕು, ನಿನಗೆ ಬಣ್ಣ ಬಣ್ಣದ ಹೂಗಳನ್ನು ಅಲಂಕಾರ ಮಾಡಿ ಆ ನಿನ್ನ ರೂಪವನ್ನು ನಾನು ನೋಡಬೇಕು ಅಂತ ಹೇಳಿ ನಿನ್ನ ಪೂಜೆ ಮಾಡುವ ಸಲುವಾಗಿ ಈ ತೋಟದಲ್ಲಿ ನಾನು ಹೂವುಗಳನ್ನು ಕದ್ದೆ. ಪರಿಣಾಮ ಈಗ ನಾನು ರಾಜ ಭಟರ ಕೈನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅವರೆಲ್ಲ ಈಗ ನನ್ನನ್ನು ರಾಜನ ಎದುರಿಗೆ ಕರೆತಂದು ನಿಲ್ಲಿಸಿದರೆ ರಾಜನ ಆಸ್ಥಾನದಲ್ಲಿ ನಾನು ನಿಂತಿದ್ದೀನಿ, ತಪ್ಪಿತಸ್ಥ ಭಾವವನ್ನು ಹೊತ್ತು ನಿಂತಿದ್ದೀನಿ. ಮಹಾರಾಜ ನನಗೆ ಯಾವ ಶಿಕ್ಷೆಯನ್ನು ಬೇಕಾದರೂ ಕೊಡಬಹುದು. ಈ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡಬೇಕು ಅಂತಂದ್ರೆ ಅದು ಕೇವಲ ನೀನು ಮಾತ್ರ. ನಿನ್ನ ಬಿಟ್ಟರೆ ಈಗ ನನ್ನನ್ನು ಕಾಪಾಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರಿಂದ ನಿನ್ನಲ್ಲಿ ನಾನು ಶರಣಾಗಿದ್ದೀನಿ ಅಂತ ಹೇಳಿ ಪರಮಾತ್ಮ ಶಿವನನ್ನ ಸ್ಮರಣೆ ಮಾಡಿಕೊಂಡು ಅವನು ಶಿವನನ್ನ ಕರೀತಾನೆ. ಸೊ ಶಿವನನ್ನ ಕರೆಯುವಂತಹ ಈ ಒಂದು ಸಂದರ್ಭದಲ್ಲಿ ಅವನಿಂದ ಹೊರಬಂದಂತಹ ಈ ಒಂದು ಕೂಗು ಶ್ಲೋಕಗಳಾಗಿ ಶಿವಮಹಿಮ್ನಾ ಸ್ತೋತ್ರ ಅಂತ ಅನ್ನಿಸ್ಕೊಳ್ಳುತ್ತೆ. ಮತ್ತು ಸ್ತೋತ್ರದ ಕೊನೆಯ ಭಾಗದಲ್ಲಿ, ಕೊನೆಯ ಶ್ಲೋಕದಲ್ಲಿ ನಾವು ನೋಡಬಹುದು, ಅಟ್ ದ ಎಂಡ್ ಯಾವ ಒಂದು ಮಾಯಾಶಕ್ತಿಯನ್ನು ಅವನು ಕಳ್ಕೊಂಡಿರ್ತಾನೆ, ಆ ಒಂದು ಮಾಯಾಶಕ್ತಿ ಅವನಿಗೆ ಮತ್ತೆ ಸಿಗೋ ಹಾಗೆ ಆಗತ್ತೆ. ಸೊ ದಟ್ ಮೀನ್ಸ್ ಈ ಸ್ತೋತ್ರದ ಪಠನೆ ಭಕ್ತಿಯಿಂದ ಪಠನೆ ಮಾಡಿದ್ರೆ ದ ರಿಸಲ್ಟ್ ಈಸ್ ಇಮ್ಮಿಡಿಯೇಟ್. ಯಾಕೆ ಅಂತಂದರೆ ಅಲ್ಲಿ ಸ್ವಾರ್ಥ ಅನ್ನುವಂತಹದ್ದು ಇರಲಿಲ್ಲ. ಆದ್ದರಿಂದ ಶೀಘ್ರವೇ ಫಲ ಪ್ರಾಪ್ತಿಯಾಗತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಹೀಗೆ ಈ ಒಂದು ಕತೆ ಮತ್ತಷ್ಟು ವಿಚಾರಗಳನ್ನು ಕೂಡ ತಿಳಿಸ್ತಾ ಹೋಗುತ್ತೆ. ಸೊ ಏನು ಅಂತಂದರೆ, ಪರಮಾತ್ಮನಿಗೆ ನಾವು ಏನನ್ನಾದರೂ ಅರ್ಪಿಸಬೇಕು ಅನ್ನುವಂತಹದ್ದು ನಮ್ಮಲ್ಲಿ ಆ ಒಂದು ಇಚ್ಛೆ ಉಂಟಾದಾಗ ಸಂಪೂರ್ಣವಾಗಿ ನಾವು ಅರ್ಪಿಸುವಂತಹದ್ದು ನಮ್ಮದೇ ಸಂಪಾದನೆ ಆಗಿರಬೇಕು. ಇಲ್ಲಿ ಪುಷ್ಪದಂತಾಚಾರ್ಯ ಪರಮಾತ್ಮನಿಗೆ ಅರ್ಪಿಸಬೇಕು ಅಂತ ಹೇಳಿ ಆ ಹೂವುಗಳ ಸೌಂದರ್ಯಕ್ಕೆ ಆಕರ್ಷಿತನಾಗಿ ಅವುಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು ಅಂತ ಹೇಳಿ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ರು ಕೂಡ ಹೂವು ಅವನ ಸಂಪಾದನೆ ಆಗಿರಲಿಲ್ಲ. ಒಂದು ರೀತಿಯ ಕಳ್ಳತನದ ಸಂಪಾದನೆ. ಅದರಿಂದ ಇಲ್ಲಿ ಈ ಒಂದು ಮಹಿಮೆ, ಈ ಒಂದು ಸ್ತೋತ್ರ ಮತ್ತಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದೆ ಅಂತಂದ್ರೆ, ಪರಮಾತ್ಮನಿಗೆ ನಾವು ಏನನ್ನಾದ್ರೂ ಅರ್ಪಿಸಬೇಕು ಅಂತಂದಾಗ ಅರ್ಪಣೆ ಮಾಡುವಂತಹದ್ದು ನಮ್ಮ ಶ್ರಮದಿಂದ ಬಂದಿರಬೇಕು, ನಮ್ಮ ಶ್ರಮದಿಂದ ಅದು ಸಂಪಾದನೆ ಆಗಿರಬೇಕು. ಆಗ ಮಾತ್ರ ಅದು ಪರಮಾತ್ಮನ ಅರ್ಪಣೆಗೆ ಯೋಗ್ಯತೆಯನ್ನು ಗಳಿಸಿರುತ್ತೆ. ಮತ್ತು ನಾವು ಪರಮಾತ್ಮನಿಗಾಗಿ ಅರ್ಪಿಸುವಂತಹದ್ದು ಧರ್ಮ ಮಾರ್ಗದಿಂದ ಕೂಡಿರಬೇಕು. ಧರ್ಮ ಮಾರ್ಗದಲ್ಲಿ ನಡೆದು ಕರ್ಮವನ್ನು ಮಾಡಬೇಕು. ಆ ನಂತರ ಅದು ನಮ್ಮ ಸಂಪಾದನೆ ಆಗುತ್ತೆ. ದೆನ್ ಇಟ್ ಶುಡ್ ಬಿ ಆಫರ್ ಟು ದಿ ಲಾರ್ಡ್. ಆದರೆ ಇಲ್ಲಿ ಪುಷ್ಪದಂತಾಚಾರ್ಯ
ಬೇರೆ ಯಾರದ್ದೋ ತೋಟ, ಆ ಹೂವುಗಳಿಗೆ ಗೊಬ್ಬರ ಹಾಕಿರಲಿಲ್ಲ, ನೀರು ಹಾಕಿರಲಿಲ್ಲ. ಮುಖ್ಯವಾಗಿ ಆ ತೋಟ ಅವಂದೇ ಅಲ್ಲ, ಮತ್ತೊಬ್ಬರಿಗೆ ಸೇರಿದಂತಹ ತೋಟದ ಹೂವುಗಳನ್ನು ಕದ್ದು ತಂದು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದ. ಇಲ್ಲಿ ಯಾವ ಸ್ವಾರ್ಥವೂ ಇರಲಿಲ್ಲ. ಈವನ್ ದೆನ್ ಆಫರಿಂಗ್ಸ್ ಅಂತ ಹೇಳಿದಾಗ, ಪರಮಾತ್ಮನಿಗೆ ಅರ್ಪಣೆ ಅಂತಂದಾಗ, ಇಟ್ ಶುಡ್ ಬಿ ಅರ್ನ್ಡ್ ಇನ್ ಎ ರೈಟ್ ವೇ. ದಟ್ ಈಸ್ ಕಾಲ್ಡ್ ಧರ್ಮ ಮಾರ್ಗ. ಸೊ ಭಕ್ತಿ ಈಸ್ ಓಕೆ, ಭಕ್ತಿ ಈಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಆಫರ್ ಅಂತ ಹೇಳಿದಾಗ ಆ ಆಫರ್ ಅನ್ನುವಂತಹದ್ದು ಕೂಡ ಓಕೆ ಆಗಿರಬೇಕು. ಸೊ ಅದು ನಮ್ಮದೇ ಸಂಪಾದನೆ ಆಗಿರಬೇಕು. ನಮ್ಮ ಸಂಪಾದನೆಯಿಂದ ನಮ್ಮದು ಅಂತ ಅನ್ನಿಸ್ಕೊಂಡಿರುವಂತಹ ಒಂದು ವಸ್ತುವನ್ನು ಪರಮಾತ್ಮನಿಗೆ ನಾವು ಅರ್ಪಿಸಬೇಕು. ಪರಮಾತ್ಮನೇ ಅನೇಕ ಕಡೆಗಳಲ್ಲಿ ತನ್ನ ಭಕ್ತನಿಗೆ ಹೇಳಿದ್ದಾನೆ, ನನಗಾಗಿ ನೀವು ಏನು ಕೊಡ್ತಾ ಇದ್ದೀರಿ ಈಸ್ ನಾಟ್ ಇಂಪಾರ್ಟೆಂಟ್. ಆದರೆ ಕೊಡ್ತಾ ಇರಬೇಕಾದ್ರೆ ನಿಮ್ಮ ಆಟಿಟ್ಯೂಡ್, ನಿಮ್ಮ ಭಾವ, ದಟ್ ಈಸ್ ಇಂಪಾರ್ಟೆಂಟ್, ದಟ್ ಮ್ಯಾಟರ್ಸ್. ಆದ್ರಿಂದ ನೀವು ಏನು ಆಫರ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಮುಂಚೆ ನಿಮ್ಮ ಭಾವನೆ ಹೇಗಿದೆ, ನಿಮ್ಮ ಕರ್ಮ ಹೇಗಿತ್ತು, ಅದು ಧರ್ಮದಲ್ಲಿತ್ತ, ಅದು ನಿಮ್ಮ ಸಂಪಾದನೆ ಆಗಿತ್ತ, ನಿಮ್ಮದನ್ನ ನೀವು ನನಗೆ ಅರ್ಪಣೆ ಮಾಡ್ತಾ ಇದ್ದೀರಾ, ಅದನ್ನು ನೀವು ಮೊದಲು ಗಮನಿಸಿ ಅಂತ ಭಗವಂತನೇ ಹೇಳ್ತಾನೆ. ಸೊ ಭಾವನಾ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು. ಪರಮಾತ್ಮನಿಗೆ ಅಂತ ಹೇಳಿದಾಗ ಅದು ಒಂದು ಸಣ್ಣ ಹೂ ಆಗಿರಬಹುದು, ಒಂದು ಫಲ ಆಗಿರಬಹುದು, ಪತ್ರ ಆಗಿರಬಹುದು, ಹೀಗೆ ಅದು ಏನೇ ಆಗಿರಲಿ, ಅದು ನಿನ್ನದೇ ಸಂಪಾದನೆ ಆಗಿರಬೇಕು. ಅದು ನಿನ್ನದಾಗಿದ್ದರೆ ಮಾತ್ರ ನೀನು ಅದನ್ನು ಪರಮಾತ್ಮನಿಗೆ ಆಫರ್ ಮಾಡಬಹುದು. ನಿನ್ನದಲ್ಲದೆ ಇರೋದನ್ನ ಯಾರಿಂದಲೋ ಕಸಿದುಕೊಂಡು ಬಂದು ನೀನು ನನಗೆ ಕೊಟ್ರೆ ಅದರಿಂದ ನಾನು ತೃಪ್ತಿ ಆಗೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಯಾಕೆ ಹಾಗೆ ಹೇಳ್ತಾನೆ ಅಂತಂದ್ರೆ, ನಿನಗೆ ಭಕ್ತಿ ಇದೆ, ನನ್ನ ಮೇಲೆ ಪ್ರೀತಿ ಇದೆ, ಆದ್ರಿಂದ ನನಗೆ ಕೊಡ್ತೀಯ. ಕೊಡುವಂತಹ ವಸ್ತುವಿನ ಮೌಲ್ಯ ನಿನಗೆ ಗೊತ್ತಾಗಬೇಕು ಅಂತಂದ್ರೆ ಅದು ನಿನ್ನ ಸಂಪಾದನೆ ಆಗಬೇಕು. ಯಾವ ವಸ್ತು ನಿನ್ನ ಸಂಪಾದನೆ ಆಗಿರುತ್ತೆ ಆಗ ನಿನಗೆ ಆ ವಸ್ತುವಿನ ಮೌಲ್ಯ ಗೊತ್ತಾಗುತ್ತೆ. ಆ ಮೌಲ್ಯ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ನೀನು ಮಾಡುವಂತಹ ಕರ್ಮ, ಆ ಕರ್ಮಕ್ಕೆ ನೀನು ಉಪಯೋಗಿಸಿದಂತಹ ಶ್ರಮ ಮತ್ತು ಆ ಕರ್ಮ ಧರ್ಮದ ಮಾರ್ಗದಲ್ಲಿತ್ತು. ಸೊ ದೀಸ್ ಆರ್ ಆಲ್ ದಿ ವೆರಿ ವೆರಿ ಸೂಕ್ಷ್ಮ ವಿಚಾರಗಳು. ಸೊ ಇದು ನಮಗೇನು ಅಂತಂದರೆ ಒಂದು ಸನ್ಮಾರ್ಗವನ್ನು ತಿಳಿಸ್ಕೊಡುತ್ತೆ. ಮತ್ತು ಮೌಲ್ಯವನ್ನು ಕಲ್ತ್ಕೋಬೇಕು ಅಂತಂದಾಗ ಅದರ ಆಳಕ್ಕೆ ನಾವು ಇಳಿಬೇಕಾಗುತ್ತೆ. ಅಂತಂದರೆ ಸತ್ಕರ್ಮವನ್ನು ನಾವು ಮಾಡಬೇಕಾಗತ್ತೆ. ಆವಾಗ ನಾವು ಬಹಳ ತೃಪ್ತಿಯಿಂದ, ಸಂತೋಷದಿಂದ, ಇದು ನನ್ನ ಸಂಪಾದನೆ, ಇದನ್ನು ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಗವಂತನಿಗೆ ನಾವು ಹೇಳಬಹುದು. ಸೊ ಹೀಗೆ ಪೂಜೆ ಅಂತ ಹೇಳಿದಾಗ ಅದೊಂದು ಕರ್ಮದ ಆಚರಣೆ ಆದರೂ ಕೂಡ ಆ ಒಂದು ಕರ್ಮ ಯೋಗವಾಗಿ ಬದಲಾಗಬೇಕು. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದ ಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.